ಹಾಯ್ ಮೈ ಡಿಯರ್ ಎಲೆಕ್ಟ್ರಾನ್ಸ್, ವೆಲ್ಕಮ್ ಟು ದೀಕ್ಷಾ ವೇದಂತು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಿವತ್ತು ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಗೊತ್ತಾ? ನಾವಿವತ್ತು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆನಾ? ಓಕೆ, ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನದು? ಟ್ರಾನ್ಸ್ಮಿಷನ್ ವೈರ್ಸ್ ಇಸ್ ಮೇಡ್ ಅಪ್ ಆಫ್ ಅನ್ ಮೆಟಲ್ ಅಲ್ವಾ? ಮೇಡ್ ಅಪ್ ಆಫ್ ಅನ್ ಮೆಟಲ್. Which property of metal is being used for making transmission wires? ಯಾವ ಪ್ರಾಪರ್ಟಿಯಿಂದ ನಾವು ವೈರ್ನ ಟ್ರಾನ್ಸ್ಮಿಷನ್ ಆಗಿ ಯೂಸ್ ಮಾಡ್ತೀವಿ? ಇದು ನಿಮ್ಮ ಅಸೆಸ್ಮೆಂಟ್. ಓಕೆನಾ? ಹಾಗಾದ್ರೆ ನಾವು ಇವತ್ತಿನ ಸೆಷನ್ ಅಲ್ಲಿ ಏನೇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ನೋಡೋಣವಾ? ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ, ಒಂದು ಕಾಂಪೌಂಡ್ಗೆ ಇನ್ನೊಂದು ಕಾಂಪೌಂಡ್ ಆಡ್ ಮಾಡಿದ ತಕ್ಷಣ ಒಂದು ರಿಯಾಕ್ಷನ್ ಆಗ್ತಿದೆ. ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ತುಂಬಾ ಸಿಂಪಲ್, ಏನು ಇಲ್ಲ. ಕೆಮಿಕಲ್ ಪ್ರಾಪರ್ಟೀಸ್ ಮೀನ್ಸ್, ಕೆಮಿಕಲ್ ಪ್ರಾಪರ್ಟಿ ಅಂದ್ರೆ ಪರ್ಟಿಕ್ಯುಲರ್ಲಿ ಒಂದು, ಈಗ ನಾವು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಅಥವಾ ಯಾವುದೇ ಒಂದು ಜನರಲ್ ಆಗಿ ತಗೊಂಡ್ರೆ, ಕೆಮಿಕಲ್ ಪ್ರಾಪರ್ಟೀಸ್ ಮೀನ್ಸ್ ಯಾವುದೇ ಒಂದು ಮೆಟಲ್ ಅಥವಾ ಆಟಮ್ ನ ಇನ್ನೊಂದು ಯಾವುದೋ ಒಂದು ರಿಯಾಕ್ಷನ್ ಇಂದ, ರಿಯಾಕ್ಟಿವಿಟಿಯಿಂದ ನಾವು ರಿಯಾಕ್ಷನ್ ಮಾಡೋದೇ ಕೆಮಿಕಲ್ ಪ್ರಾಪರ್ಟಿ. ಅಂದ್ರೆ ಈಗ ಎಕ್ಸಾಂಪಲ್ ಮೆಟಲ್ಸ್ ತಗೊಂಡ್ರೆ, ಮೆಟಲ್ಸ್ ಯಾವ್ಯಾವ್ದ್ರ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳೋದೆ ಕೆಮಿಕಲ್ ಪ್ರಾಪರ್ಟಿ. ನಥಿಂಗ್ ಬಟ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ. ಅರ್ಥ ಆಯ್ತಾ? ಹಾಗಾದ್ರೆ ಯಾವ್ಯಾವ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ? ಅದರಲ್ಲೂ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್. ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಇದ್ರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ, ಹೇಗ್ ನಾವು ಬರೀಬೇಕು ಅಂತ ತಿಳ್ಕೊಳ್ಳೋಣ. ಓಕೆನಾ? ಮತ್ತೆ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್, ಇವೆರಡು ತುಂಬಾ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ ಟುಡೇ ಸೆಷನ್ ಅಲ್ಲಿ ಮಿನಿಮಮ್ ಅಂದ್ರೂ 5 ಮಾರ್ಕ್ಸ್ ಕವರ್ ಆಗುತ್ತೆ. ಓಕೆನಾ? ನಾನ್ ಸೆಷನ್ ನಡೆಯುವಾಗೇನೆ ಮಧ್ಯ ನಿಮ್ಗೆ ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ಅಲ್ಲಿ ಹೇಳ್ತಾ ಇರ್ತೀನಿ, ನೀವು ನೋಟ್ ಮಾಡ್ಕೋಬೇಕು. ಓಕೆನಾ? ಅರ್ಥ ಆಯ್ತಾ? ಹಾಗಾದ್ರೆ ಫಸ್ಟ್ ನೋಡೋಣ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್. ಮೆಟಲ್ಸ್. ಹಾಗಾದ್ರೆ ಹೋಗಕ್ ಮುಂಚೆ ಕ್ವಿಕ್ ಆಗಿ ಎಸ್ಟರ್ಡೇ ಸೆಷನ್ ರೀಕ್ಯಾಪ್ ಮಾಡೋಣ. ಏನೇನ್ ಕಲ್ತಿದ್ದೋ ಎಸ್ಟರ್ಡೇ ಸೆಷನ್ ಅಲ್ಲಿ? ಫಿಸಿಕಲ್ ಪ್ರಾಪರ್ಟೀಸ್ ಕಲ್ತಿದ್ದೋ ಅಲ್ವಾ? ಎನಿ ಡೌಟ್ಸ್? ಎಸ್ಟರ್ಡೇ ಸೆಷನ್ದು ಚಾನಲ್, ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಎಸ್ಟರ್ಡೇ ಸೆಷನ್ ಲಿಂಕ್ ಇದೆ, ಯು ಕ್ಯಾನ್ ರೆಫರ್ ಆಲ್ಸೋ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಮತ್ತೆ ಎಸ್ಟರ್ಡೇ ಸೆಷನ್ ಅಲ್ಲಿ ಕಲ್ತ್ಕೊಂಡು ಅಲ್ವಾ, ಮೆಟಲ್ಸ್ ಗುಡ್ ಕಂಡಕ್ಟರ್ ಆಫ್ ಹೀಟ್, ಇದು ಇದು ಪೂರ್ ಕಂಡಕ್ಟರ್ ಆಫ್ ಹೀಟ್, ನಾನ್ ಮೆಟಲ್ಸ್, ಡಕ್ಟೈಲು ನಾನ್ ಡಕ್ಟೈಲು ಅಲ್ವಾ? ಮತ್ತೆ ಇನ್ನೇನು ಮ್ಯಾಲೆಬಲ್ ನಾನ್ ಮ್ಯಾಲೆಬಲ್, ಇದೆಲ್ಲ ತಿಳ್ಕೊಂಡು ಅಲ್ವಾ? ಹಾಗಾದ್ರೆ ಫಸ್ಟ್ ಟಾಪಿಕ್ ಬಗ್ಗೆ ಮೂವ್ ಆಗೋಣ. ಏನು? ಕೆಮಿಕಲ್ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್. ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಲ್ವಾ? ಆರ್ ಯು ಎಕ್ಸೈಟೆಡ್? ಕಮ್ ಆನ್. ಹಾಗಾದ್ರೆ ಏನಾಗುತ್ತೆ ನೋಡೋಣ. ಫಸ್ಟ್, ವಾಟ್ ಹ್ಯಾಪನ್ಸ್? ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನು, ಏನೇನು ಕಲಿತೀವಿ ಅಂತ. ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ಮೆಟಲ್ಸ್ ಅಂಡ್ ಆಕ್ಸಿಜನ್ ಬಗ್ಗೆ ನೋಡೋಣ. ಮತ್ತೆ ಐರನ್ ಏಕೆ ಅದು ಕೊರೋಷನ್ ಆಗುತ್ತೆ, ಅದ್ರ ಎಕ್ಸಾಂಪಲ್, ಮತ್ತೆ ಹೇಗೆ ಕೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಹಾಗಾದ್ರೆ ಇಲ್ಲೊಂದು ಕ್ವಶನ್ ಇದೆ. ಏನು? ನಮ್ಗೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಗೊತ್ತು ಅಲ್ವಾ? ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಗೊತ್ತು. ಅದೇ ರೀತಿ ನಾವೀಗ ಕೆಮಿಕಲ್ ಪ್ರಾಪರ್ಟೀಸ್ ಏನೇನು ಅಂತ ನೋಡೋಣ. ಫಸ್ಟ್ ಯಾವುದು? ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್. ವಾಟ್ ಹ್ಯಾಪನ್ಸ್? ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ? ತುಂಬಾ ಸಿಂಪಲ್. ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಮೆಟಲ್ ಆಕ್ಸೈಡ್ ಕೊಡುತ್ತೆ. ವೈ? ಬಿಕಾಸ್ ಮೆಟಲ್ಸ್ ಆರ್ ಹೈಲಿ ರಿಯಾಕ್ಟಿವ್. ಇದನ್ನ ನಾವು ಹೋಗ್ತಾ ಮುಂದಿನ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ರಿಯಾಕ್ಟಿವಿಟಿ ಅಂದ್ರೆ ಏನು, ಯಾಕೆ ಪರ್ಟಿಕ್ಯುಲರ್ಲಿ ಮೆಟಲ್ ಆಕ್ಸೈಡ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ. ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ, ನಾನ್ ಮೆಟಲ್ಸ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಲ್ವಾ? ಹಾಗಾದ್ರೆ ನಾನ್ ಮೆಟಲ್ ರಿಯಾಕ್ಟ್ ಆದ್ರೆ ಯಾವ ನಾನ್ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ? ಇದು ನಿಮ್ಮ ಅಸೆಸ್ಮೆಂಟ್. ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ತಿಳಿಸಿ. ಏನು? ವಿಚ್ ಇಸ್ ದ ನಾನ್ ಮೆಟಲ್ ರಿಯಾಕ್ಟ್ ವಿತ್ ಆಕ್ಸಿಜನ್? ವಿತ್ ಆಕ್ಸಿಜನ್. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಯಾವ್ಯಾವ ಎಕ್ಸಾಂಪಲ್ ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಕೊಡುತ್ತೆ ಅಂತ ಅಲ್ವಾ? ಫಸ್ಟ್ ಎಕ್ಸಾಂಪಲ್ ಇಸ್ ಬರ್ನಿಂಗ್ ಆಫ್ ಮೆಗ್ನೀಷಿಯನ್ ರಿಬ್ಬನ್. ಮೆಗ್ನೀಷಿಯನ್ ಇಸ್ ಅನ್ ಮೆಟಲ್ ಅಲ್ವಾ? ಮೆಗ್ನೀಷಿಯಂ ರಿಬ್ಬನ್ ನ ಬರ್ನ್ ಅಂದ್ರೆ ಏನು ಅಂದ್ರೆ, ರಿಯಾಕ್ಷನ್ ಆಫ್ ಆಕ್ಸಿಜನ್ ಅಂದ್ರೆ, ಆಕ್ಸಿಜನ್ ಇಲ್ಲ ಅಂದ್ರೆ ನಮ್ಗೆ ಫೈರ್ ಕ್ಯಾಚ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವೊಂದು ಇದನ್ನ ಎಕ್ಸ್ಪೆರಿಮೆಂಟ್ ಮನೇಲಿ ಟ್ರೈ ಮಾಡಿ. ಓಕೆನಾ? ಒಂದು ಬಾಟಲ್ ತಗೊಳ್ಳಿ, ವಾಟರ್ ಬಾಟಲ್ ನ ನೀವು ಮಾಮೂಲಿ ಏನು ಬೆಂಕಿ ಪಟ್ಟಣ ಇರುತ್ತಲ್ವಾ, ಬೆಂಕಿ ಕಡ್ಡಿನ ವಾಟರ್ ಬಾಟಲ್ ಅಲ್ಲಿ ಗೀಜಿ ವಾಟರ್ ಬಾಟಲ್ ಒಳಗೆ ಫಸ್ಟ್ ಇಟ್ಕೊಳ್ಳಿ. ಹತ್ತಿರುತ್ತಲ್ವಾ, ಅದನ್ನ ವಾಟರ್ ಬಾಟಲ್ ಒಳಗೆ ಹಾಕಿ ಕ್ಲೋಸ್ ಮಾಡಿದಾಗ ಅದು ಆಟೋಮೆಟಿಕ್ ಆಫ್ ಆಗುತ್ತೆ. ಇದನ್ನ ಟ್ರೈ ಮಾಡಿ. ವಿತೌಟ್ ಆಕ್ಸಿಜನ್ ವಿ ಕೆನಾಟ್ ಫೈರ್. ಆಕ್ಸಿಜನ್ ಇಲ್ಲದೆ ನಮ್ಗೆ ಬೆಂಕಿ ಹಚ್ಚಲು ಆಗಲ್ಲ ಅಲ್ವಾ? ಏರ್ ಇಲ್ಲ ಅಂದ್ರೆ ಬೆಂಕಿ ಹಚ್ಚಲು ಆಗಲ್ಲ. ಏರ್ ಮೀನ್ಸ್ ಆಕ್ಸಿಜನ್.
ರಿಯಾಕ್ಷನ್ ಆಫ್ ಆಕ್ಸಿಜನ್ ಇಸ್ ನಥಿಂಗ್ ಬಟ್ ಹೀಟ್ ಅಲ್ವಾ, ಬರ್ನ್ ಮಾಡೋದು. ಫಸ್ಟ್ ಎಕ್ಸಾಂಪಲ್ ಯಾವುದು, ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್. ಏನಾಗುತ್ತೆ, ಮೆಗ್ನೀಷಿಯಂ ಬರ್ನ್ಸ್ ವಿತ್ ಎ ಡ್ಯಾಸ್ಲಿಂಗ್ ಫ್ಲೇಮ್. ಈ ರೀತಿ ಇರುತ್ತೆ ನೋಡಿ, ಡ್ಯಾಸ್ಲಿಂಗ್ ಫ್ಲೇಮ್ ಅಂದ್ರೆ ಒಳೆಯೋ ರೀತಿ. ಡ್ಯಾಸ್ಲಿಂಗ್ ಫ್ಲೇಮ್ ಅಂದ್ರೆ ಯಾವ್ದು ಗೊತ್ತಾ, ಸುರ್ಸುರ್ ಬತ್ತಿ ನೋಡಿದಿರಲ್ವಾ, ಸುರ್ಸುರ್ ಬತ್ತಿ ಹಚ್ಚಿದಾಗ ಬರೋದೆ ಡ್ಯಾಸ್ಲಿಂಗ್ ಫ್ಲೇಮ್. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್, ಬರ್ನಿಂಗ್ ಆಫ್ ಕಾಪರ್ ರಾಡ್. ಅಲ್ಲೇನಾಯ್ತು, ಡ್ಯಾಸ್ಲಿಂಗ್ ಫ್ಲೇಮ್ ಬಂತು, ಬಟ್ ಇಲ್ಲೇನಾಯ್ತು, ಡಸ್ ನಾಟ್ ಬರ್ನ್ ಬಟ್ ಡೆವಲಪ್ಸ್ ಎ ಬ್ಲ್ಯಾಕ್ ಕೋಟಿಂಗ್ ಆಫ್ ಕಾಪರ್ ಆಕ್ಸೈಡ್ ಅಲ್ವಾ. ಅದು ಬರ್ನ್ ಆಗಿಲ್ಲ, ಬಟ್ ಹೀಗಿತ್ತು ಅಂದ್ರೆ ಅದು ಕಲರು ಕಾಪರ್ ಕಲರ್ ಬೇರೆ ಇತ್ತು ಅಂದ್ರೆ ಅದು ಬ್ಲ್ಯಾಕ್ ಕಲರ್ ಅಲ್ಲಿ ಅದು ಮೇಲೆ ಒಂದು ಇದು ಕ್ರಿಯೇಟ್ ಆಗುತ್ತೆ. ಏನ್ ಕ್ರಿಯೇಟ್ ಆಗುತ್ತೆ ಹೇಳಿ, ಬ್ಲ್ಯಾಕ್ ಕೋಟ್ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್, ಬರ್ನಿಂಗ್ ಆಫ್ ಸೋಡಿಯಂ ಮೆಟಲ್. ಸೋಡಿಯಂ ಮೆಟಲ್ ನ ಬರ್ನ್ ಮಾಡಿದ್ರೆ ಬರ್ನ್ ವೆರಿ ವಿಗಿಯರಸ್ಲಿ. ಇದು ತುಂಬಾ ಡೇಂಜರ್ ಮೆಟಲ್ ಸೋಡಿಯಂ ಮೆಟಲ್. ಓಕೆನಾ? ಸೋಡಿಯಂ ಮೆಟಲ್ ವೈ ಡೇಂಜರ್, ಯಾಕೆ ಸರ್ ಡೇಂಜರ್? ಯಾಕಂದ್ರೆ ಸೋಡಿಯಂ ಮೆಟಲ್ ಇಸ್ ಹೈಲಿ ರಿಯಾಕ್ಟಿವ್. ಇದ್ರದ್ದು ರಿಯಾಕ್ಟಿವಿಟಿ ಹೇಗಿರುತ್ತೆ ಅಂತ ನಾವು ಮುಂದಿನ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಓಕೆನಾ? ಬಟ್ ನೀವು ಯಾವುದೇ ಲ್ಯಾಬ್ಗೆ ಎಂಟ್ರಿ ಮಾಡಿದಾಗ ಡು ನಾಟ್ ಟಚ್ ಸೋಡಿಯಂ ಮೆಟಲ್, ಡು ನಾಟ್ ಟಚ್ ಬಿಕಾಸ್ ಇಟ್ ಈಸ್ ವಿಗಿಯರಸ್ಲಿ. ಅಂದ್ರೆ ಈ ಸೋಡಿಯಂ ಮೆಟಲ್ ಏನ್ ಮಾಡುತ್ತೆ, ಜಸ್ಟ್ ನೀವು ಏರ್ ಮಡಗಿದ್ರು ಅದು ಫೈರ್ ಕ್ಯಾಚ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್, ಬರ್ನಿಂಗ್ ಆಫ್ ಐರನ್ ರೋಡ್. ಕಬ್ಬಿಣನ ಬರ್ನ್ ಮಾಡೋದು ಇಲ್ಲಿದೆ ನೋಡಿ. ಈ ರೀತಿ ಬರ್ನ್ ಮಾಡಿದಾಗ ಇದು ಡಸ್ ನಾಟ್ ಬರ್ನ್, ಟರ್ನ್ಸ್ ರೆಡ್ ಹಾಟ್. ಅದು ಬರ್ನ್ ಆಗಲ್ಲ, ಬಟ್ ರೆಡ್ ಹಾಟ್ ಆಗಿ ಟರ್ನ್ ಆಗುತ್ತೆ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್, ಬರ್ನಿಂಗ್ ಆಫ್ ಐರನ್ ಫಿಲ್ಲಿಂಗ್ಸ್. ಐರನ್ ಫಿಲ್ಲಿಂಗ್ಸ್ ನಥಿಂಗ್ ಬಟ್, ಫಿಲ್ಲಿಂಗ್ಸ್ ಅಂದ್ರೆ ಏನು, ಫಿಲ್ಲಿಂಗ್ಸ್ ಅಂದ್ರೆ ಪುಡಿ, ಕಬ್ಬಿಣದ ಪುಡಿನ ಇಲ್ಲಿ ಈ ರೀತಿ ಅಪ್ಲೈ ಮಾಡೋದು. ಇಲ್ಲಿ ಮಾಡ್ತಿದ್ದಾರೆ ನೋಡಿ, ಈ ರೀತಿ ಏನಾಗುತ್ತೆ, ಬರ್ನ್ ವಿಗರಸ್ಲಿ ವೆನ್ ಸ್ಪ್ರಿಂಕ್ಲ್ಡ್ ಓವರ್ ದ ಫ್ಲೇಮ್. ಅದು ಬರ್ನ್ ವಿಗರಸ್ಲಿ ಬರ್ನ್ ಆಗಿ ಫ್ಲೇಮ್ ಅಲ್ಲಿ ಸ್ಪ್ರಿಂಕಲ್ ಆಗುತ್ತೆ. ಸ್ಪ್ರಿಂಕಲ್ ಇಸ್ ನಥಿಂಗ್ ಬಟ್ ಸುರ್ಸುರ್ ಬತ್ತಿ ಅಂದ್ರೆ ಒಂಥರ ಈ ಒಳಿಯುತ್ತೆ ನೋಡಿ, ಸ್ಪ್ರಿಂಕ್ಲಿಂಗ್ ಅಂತ ಒಳಿಯುತ್ತಲ್ಲ ಆ ರೀತಿ ಬರುತ್ತೆ. ಓಕೆನಾ? ಆಲ್ ಆರ್ ಯು ಅಂಡರ್ಸ್ಟ್ಯಾಂಡ್? ಎನಿ ಡೌಟ್ಸ್? ಏನಾದ್ರೂ ಡೌಟ್ ಬಂದ್ರೆ ತಲೆ ಕೆಡ್ಸ್ಕೋಬೇಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್, ಬರ್ನಿಂಗ್ ಆಫ್ AU ವೈರ್. ಚಿನ್ನನ ಬರ್ನ್ ಮಾಡೋದು. ಬಟ್ ಇಲ್ಲಿ ಒಂದು ಏನಾಗುತ್ತೆ ಅಂದ್ರೆ ಇದು ಯಾವುದೇ ರೀತಿಯ ರಿಯಾಕ್ಷನ್ ಅಥವಾ ನೋ ಚೇಂಜಸ್ ಇಸ್ ಅಬ್ಸರ್ವ್ಡ್. ವೈ? ಎಲ್ಲಾ ಮೆಟಲ್ಸ್ ಒಂದೇ ಅಲ್ವಾ. ನಾವು ಹೇಗೆ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಮೆಟಲ್ಸ್ ಅಲ್ಲಿ ಎಕ್ಸೆಪ್ಷನ್ ಇತ್ತೋ ಅದೇ ರೀತಿ ಚಿನ್ನ, ಈ ಗೋಲ್ಡ್, ಪ್ಲಾಟಿನಿಯಂ ಮತ್ತೆ ಈ ಮೂರ್ನ 1 2 3 ಮೆಟಲ್ಸ್ ಇದೆ, ಇವು ಎಕ್ಸೆಪ್ಷನ್. ದೀಸ್ ಆರ್ ಆಲ್ಸೋ ನೋನ್ ಆಸ್ ಇನರ್ಟ್ ಮೆಟಲ್ ಆರ್ ನೋಬಲ್ ಮೆಟಲ್. ನಮ್ಗೆ ಗೊತ್ತು ಇನರ್ಟ್ ಗ್ಯಾಸ್ ಅಂದ್ರೆ ಏನು. ಇನರ್ಟ್ ಗ್ಯಾಸ್ ಆರ್ ನೋಬಲ್ ಗ್ಯಾಸ್ ಇಸ್ ನಥಿಂಗ್ ಬಟ್ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಫುಲ್ ಕಂಪ್ಲೀಟ್ಲಿ ಫಿಲ್ ಆಗಿರುತ್ತೆ, ಅದರಿಂದ ಇವು ರಿಯಾಕ್ಟಿವಿಟಿ ಆಗಲ್ಲ. ಇದು ಸಿಮಿಲರ್ಲಿ ಆಸ್ ಇನರ್ಟ್ ಗ್ಯಾಸ್ ಇರೋ ಕಾರಣದಿಂದ ಇದರಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಸ್ಟೇಟ್ ಅಲ್ಲಿ ಸ್ವಲ್ಪ ಲಿಮಿಟೆಡ್ಲಿ ಸ್ಟೇಬಲ್ ಆಗಿರುತ್ತೆ, ಅದರಿಂದ ಇದು ಲೆಸ್ ರಿಯಾಕ್ಟಿವಿಟಿ ಆಗಿರುತ್ತೆ. ಇದನ್ನೆಲ್ಲ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ರಿಯಾಕ್ಟಿವಿಟಿ ಅಂದ್ರೆ ಏನು, ರಿಯಾಕ್ಟಿವಿಟಿ ಸೀರೀಸ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಏನು, ಹೇಗ್ ರಿಯಾಕ್ಟಿವಿಟಿ ಆಗುತ್ತೆ ಅಂತ. ಅರ್ಥ ಆಯ್ತಾ? ಈಗ ಫಸ್ಟ್ ಆಗಿದ್ರೆ ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ವಾಟ್ ಹ್ಯಾಪನ್ಸ್, ಇಟ್ ಫಾರ್ಮ್ಸ್ ಮೆಗ್ನೀಷಿಯಂ ಆಕ್ಸೈಡ್. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಮೆಟಲ್ಸ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, MO ಅಂತ ಗ್ಯಾಪ್ ನ ಇಟ್ಕೊಬಿಡಿ. ಓಕೆನಾ? ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸೈಡ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಏನ್ ಕ್ವಶನ್? ವಾಟ್ ಹ್ಯಾಪನ್ಸ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸೈಡ್ಸ್. ಇದು ಕೇಳ್ತಾರೆ, ನೋಟ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಹಾಗಾದ್ರೆ ಒಂದು ಕ್ವಶನ್ ಇದೆ, ಏನು, ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಯಾವ ರೀತಿ ಮಾಮೂಲಿ ಬರ್ನ್ ಆಗುತ್ತಲ್ವಾ. ಹಾಗಾದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮೆಗ್ನೀಷಿಯಂ ಆಕ್ಸೈಡ್ ಇಸ್ ಏನು ಅಂತ ಇದೆ ಕ್ವಶನ್. ಏನು ಆಪ್ಷನ್ ಎ ಏನಿದೆ, MgO ಇದೆ, MgO2 ಇದೆ. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ತಿಳಿಸಿದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್? ಯಾವ್ದು ಆನ್ಸರ್? ಅಬ್ಸಲ್ಯೂಟ್ಲಿ MgO. ಏನಾಗುತ್ತೆ ಗೊತ್ತಾ, ಈ ಮೆಗ್ನೀಷಿಯಂ ಈ ರೀತಿ ಬರುತ್ತೆ 2MgO. ಓಕೆನಾ?
ಈ ರೀತಿ ಕನ್ಫ್ಯೂಸ್ ಮಾಡಕ್ ಕೊಡ್ತಾರೆ, ನಾವೇನ್ ಅನ್ಕೊಂತೀವಿ ಇದು ಆನ್ಸರ್ ಬರಿತೀವಿ. ಓಕೆನಾ? ಏನಾಗುತ್ತೆ ಗೊತ್ತಾ, ಮೆಗ್ನೀಷಿಯಂ ಚಾರ್ಜ್ ಬಂದು 2+ ಇರುತ್ತೆ. 2+ ಅಂದ್ರೆ ಈ 2 ಎಲೆಕ್ಟ್ರಾನ್ ಅದು ಲಾಸ್ ಮಾಡ್ಕೊಂಡು ಕಾನ್ಫಿಗರೇಷನ್ ಅಂದ್ರೆ ಒಂದು ಬಾಂಡ್ ಫಾರ್ಮೇಶನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಆಕ್ಸಿಜನ್ದು 2- ಇರುತ್ತೆ. ಈ 2 ಸೇರಿ ಈ ಮಾಲಿಕ್ಯೂಲ್ ನ್ಯೂಟ್ರಲ್ ಆಗಿ ಬರಬೇಕು. ಅರ್ಥ ಆಯ್ತಾ? ಆ ರೀತಿ ನಾವು ಬ್ಯಾಲೆನ್ಸ್ ಮಾಡಬೇಕು. ಅರ್ಥ ಆಯ್ತಾ? ಈಗ 2 ಆಡ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. 2 2s 4- ಇರುತ್ತೆ. 2 2s ಅಂದ್ರೆ 4- ಆಗ್ತಾ? ಇದು 2mg 2+2+ ಅಂದ್ರೆ 4+. ಇಲ್ಲಿಗೆ ಬ್ಯಾಲೆನ್ಸ್ ಆಯ್ತು, ಮತ್ತೆ ರಿಯಾಕ್ಷನ್ ಕೂಡ ಸ್ಯಾಟಿಸ್ಫೈ ಆಯ್ತು. ಅರ್ಥ ಆಯ್ತಾ? ಎನಿ ಡೌಟ್ಸ್? ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್. ಹಾಗಾದ್ರೆ ಈಗ ನೋಡ್ದು ಮೆಟಲ್ ಆಕ್ಸೈಡ್ಸ್ ನೋಡ್ದು. ಅದೇ ರೀತಿ ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ಆಕ್ಸೈಡ್ಸ್ ರಿಯಾಕ್ಟ್ ವಿತ್ ಆಸಿಡ್? ಈಗ ನಾವು ನೋಡಿದ್ವಲ್ಲಪ್ಪ, ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಮೆಟಲ್ ಆಕ್ಸೈಡ್ ಕೊಡುತ್ತೆ ಅಲ್ವಾ ಮಕ್ಕಳ? ಈಗ ಮೆಟಲ್ಸ್ ಆಕ್ಸೈಡ್ ಅದೇ ರೀತಿ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಕೊಡುತ್ತೆ ಅಂತ. ಮೆಟಲ್ ಆಕ್ಸೈಡ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಮೆಟಲ್ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಹಾಗಾದ್ರೆ ಇದನ್ನ ಏನಂತ ಕರಿತೀವಿ ಹೇಳಿ? ಅಬ್ಸಲ್ಯೂಟ್ಲಿ ದಿಸ್ ಇಸ್ ನೋನ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇನ್ನೊಂದು ನೇಮ್ ಏನು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಮೀನ್ಸ್ ಒಂದು ಆಸಿಡ್ ಮತ್ತೆ ಬೇಸ್ 2 ರಿಯಾಕ್ಷನ್ ಆದ್ರೆ ನಮ್ಗೆ ಏನ್ ಕೊಡುತ್ತೆ? ಸಾಲ್ಟ್ ಕೊಡುತ್ತೆ. ಅದೇ ರೀತಿ ಮೆಟಲ್ ಆಕ್ಸೈಡ್ಸ್ ರಿಯಾಕ್ಟ್ ವಿತ್ ಆಸಿಡ್ ಟು ಗಿವ್ಸ್ ಮೆಟಲ್ ಸಾಲ್ಟ್ಸ್. ಹಾಗಾದ್ರೆ ಇಲ್ಲೊಂದು ಗೊತ್ತಾಯ್ತಾ? ಹಾಗಾದ್ರೆ ಮೆಟಲ್ ಆಕ್ಸೈಡ್ ಏನಾಗಿ ಬಿಹೇವ್ ಮಾಡುತ್ತೆ? ಅಬ್ಸಲ್ಯೂಟ್ಲಿ ಮೆಟಲ್ ಆಕ್ಸೈಡ್ ಬಿಹೇವ್ಸ್ ಆಸ್ ಬೇಸ್ ಅಲ್ವಾ? ಕರೆಕ್ಟ್ ಅಲ್ವಾ? ಮೆಟಲ್ ಆಕ್ಸೈಡ್ಸ್ ಬಿಹೇವ್ ಆಸ್ bases. Okay, now why metal oxide and acid reacts with reacted to give metal salt ಅಂತ ಕ್ವಶನ್ ಕೇಳಿದ್ರೆ ಏನ್ ಬರೀಬೇಕು? ಬಿಕಾಸ್ ಮೆಟಲ್ ಆಕ್ಸೈಡ್ಸ್ ಗಿವ್ಸ್ ಮೆಟಲ್ ಆಕ್ಸೈಡ್ಸ್ ಆಕ್ಟ್ಸ್ ಆಸ್ ಅನ್ ಬೇಸ್. ಅದಕ್ಕೆ ಅದು ಬೇಸ್ ಜೊತೆ ರಿಯಾಕ್ಟ್ ಆಗಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಎನಿ ಮೆಟಲ್ ಆಕ್ಸೈಡ್ಸ್ ರಿಯಾಕ್ಟ್ ವಿತ್ ಬೇಸ್ ಅದನ್ನ ಏನಂತ ಕರೀತಾರೆ? ಅದು ತಿಳ್ಕೊಳ್ಳೋಣವಾ? ಓಕೆ, ನೆಕ್ಸ್ಟ್ ಹಾಗಾದ್ರೆ ಯಾವ್ಯಾವ ಎಕ್ಸಾಂಪಲ್? ಫಸ್ಟ್ ಕನ್ಸಿಡರ್ಸ್ ಕಾಪರ್ ಆಕ್ಸೈಡ್ಸ್. ವಾಟ್ ಹ್ಯಾಪನ್ಸ್ ವೆನ್ ಕಾಪರ್ ಆಕ್ಸೈಡ್ಸ್ ರಿಯಾಕ್ಟ್ ವಿತ್ HCl? ಅಬ್ಸಲ್ಯೂಟ್ಲಿ ಕಾಪರ್ ಕ್ಲೋರೈಡ್ ಸಾಲ್ಟ್ ಬರುತ್ತೆ. ಇಟ್ಸ್ ಅನ್ ಗ್ರೀನ್ ಕಲರ್ ಇಲ್ಲಿದೆ ನೋಡಿ. ಈ ರೀತಿ ಕಾಪರ್ ಹೈಡ್ರೋಜನ್ ಕ್ಲೋರೈಡ್ಗೆ ಕಾಪರ್ ಕ್ಲೋರೈಡ್ಗೆ ಹಾಕ್ದಾಗ ಅದು ಗ್ರೀನ್ ಕಲರ್ ಸಾಲ್ಟ್ ಬರುತ್ತೆ, ಕಾಪರ್ ಆಕ್ಸೈಡ್ಗೆ ಹಾಕ್ದಾಗ. ಅರ್ಥ ಆಯ್ತಾ? ಮತ್ತೆ ವಾಟರ್, ಅಬ್ಸಲ್ಯೂಟ್ಲಿ ವಾಟರ್ ರಿಲೀಸ್ ಆಗೇ ಆಗುತ್ತೆ. ದಿಸ್ ರಿಯಾಕ್ಷನ್ ಇಸ್ ಆಲ್ಸೋ ನೋನ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬಿಕಾಸ್ ಸಾಲ್ಟ್ ಅಂಡ್ ವಾಟರ್ ಇಸ್ ಫಾರ್ಮ್ಡ್ ಅಲ್ವಾ? ಮತ್ತೆ ಇನ್ನೇನಿದೆ ಇಲ್ಲಿ ಹೇಳಿದ್ನಲ್ಲ, ಹೆನ್ಸ್ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ದಟ್ಸ್ ವೈ ದಿಸ್ ಆರ್ ನಾಟ್ ರಿಯಾಕ್ಟ್ ವಿತ್ ಬೇಸಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ನಾನು ಹೇಳಿದೆ ಹಾಗಾದ್ರೆ ಮೆಟಲ್ ಆಕ್ಸೈಡ್ಸ್ ಬೇಸಸ್ ಜೊತೆ ರಿಯಾಕ್ಟ್ ಆಗಲ್ವಾ? ಸಮ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ಇಸ್ ದೇರ್. ಅವೇನಾಗುತ್ತೆ? ಆಸ್ ವೆಲ್ ಆಸ್ ಬೋತ್ ಆಸಿಡ್ ಮತ್ತೆ ಬೇಸಸ್ ಎರಡ್ರ ಜೊತೆನೂ ರಿಯಾಕ್ಟ್ ಆಗುತ್ತೆ ಅಲ್ವಾ? ದೀಸ್ ಮೆಟಲ್ ಆಕ್ಸೈಡ್ಸ್ ಆರ್ ನೋನ್ ಆಸ್ ಆಂಫೋಟೋರಿಕ್ ಆಕ್ಸೈಡ್ಸ್. Amphoteric means the metal oxides which are reacted with as well as base and also acid. Acid ಮತ್ತೆ ಬೇಸಸ್ ಜೊತೆ ಎರಡರ ಜೊತೆನೂ ರಿಯಾಕ್ಟ್ ಆಗುತ್ತೆ. ಇದನ್ನ ನಾವು ಆಂಫೋಟೋರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಕ್ಸೈಡ್, ಮತ್ತೆ ಇನ್ನೊಂದು ಎಕ್ಸಾಂಪಲ್ ಏನಿದೆ ಜಿಂಕ್ ಆಕ್ಸೈಡ್. ಅರ್ಥ ಆಯ್ತಾ? ಹೀಗೇನು ಅಲ್ಯೂಮಿನಿಯಂ ಆಕ್ಸೈಡ್ ಫಸ್ಟ್ HCl ಜೊತೆ ರಿಯಾಕ್ಟ್ ಮಾಡೋಣ. HCl ಜೊತೆ ರಿಯಾಕ್ಟ್ ಆದ್ರೆ ಏನ್ ಬರುತ್ತೆ? ಅಲ್ಯೂಮಿನಿಯಂ ಕ್ಲೋರೈಡ್ ಸಾಲ್ಟ್ ಬರುತ್ತೆ. ಅದೇ ರೀತಿ ಅಲ್ಯೂಮಿನಿಯಂ ಆಕ್ಸೈಡ್ ಏನ್ ಮಾಡುತ್ತೆ? ಅದು ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ನಮ್ಗೆ ಗೊತ್ತು. ಏನ್ ಸೋಡಿಯಂ ಹೈಡ್ರಾಕ್ಸೈಡ್? ಇಟ್ ಈಸ್ ಅನ್ ಸ್ಟ್ರಾಂಗ್ ಬೇಸ್ ಅಲ್ವಾ? ಅದು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಬೇಸ್ ಜೊತೆ ರಿಯಾಕ್ಟ್ ಆದ್ರೂ ಏನ್ ಕೊಡುತ್ತೆ? ಸೋಡಿಯಂ ಅಲ್ಯೂಮಿನಿಯಂ ಆಕ್ಸೈಡ್ ಕೊಡುತ್ತೆ, ಮತ್ತೆ ವಾಟರ್ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ಈ ತರ ಯಾವ್ಯಾವ ಮೆಟಲ್ ಆಕ್ಸೈಡ್ಸ್ ಬೋತ್ ಆಸಿಡ್ ಮತ್ತೆ ಬೇಸಸ್ ಜೊತೆ ರಿಯಾಕ್ಟ್ ಆಗುತ್ತೆ ನೋಡಿ. ದೀಸ್ ಆರ್ ನೋನ್ ಆಸ್ ಆಂಫೋಟೋರಿಕ್ ಆಕ್ಸೈಡ್ಸ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಆಂಫೋಟೆರಿಕ್ ಆಕ್ಸೈಡ್. ಅರ್ಥ ಆಯ್ತಾ? ವಾಟ್ ಈಸ್ ಆಂಫೋಟೆರಿಕ್ ಆಕ್ಸೈಡ್? ಗಿವ್ ಎನ್ ಎಕ್ಸಾಂಪಲ್. ತುಂಬಾ ಇಂಪಾರ್ಟೆಂಟ್. ಅಥವಾ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಆಂಫೋಟೆರಿಕ್ ಆಕ್ಸೈಡ್ಸ್. ಅಂಡ್ ಏನಂತ ಕೇಳ್ತಾರೆ?
given reaction of aluminum oxide, what happens when aluminum oxide reacts with acid and base ಅಂತ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್, 2 or 3 marks ಕ್ವಶನ್, 100% ಕ್ವಶನ್. ಓಕೆನಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್. ಮತ್ತೆ ಇನ್ನೊಂದೇನಿದೆ, ಮೆಟಲ್, ಒಂದಷ್ಟು ಮೆಟಲ್ ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಅಟ್ ದಿ ಸೇಮ್ ರೇಟ್. ಆಲ್ ಮೆಟಲ್ಸ್ ಹೇಳಿನಲ್ಲ, ಎಲ್ಲ ಮೆಟಲ್ಸು ಆಕ್ಸಿಜನ್ ನ ಒಂದೇ ರೇಟಲ್ಲಿ ರಿಯಾಕ್ಟ್ ಆಗಲ್ಲ. ಸಮ್ ಆಫ್ ದಿ ಮೆಟಲ್ಸ್ ಆರ್ ಹೈಲಿ ರಿಯಾಕ್ಟಿವ್. ಫಾರ್ ಎಕ್ಸಾಂಪಲ್ ಸೋಡಿಯಂ ಮತ್ತೆ ಪೊಟ್ಯಾಷಿಯಮ್. ಇದನ್ನ ನಾವು ಹೇಳಿಲ್ವಾ, ನಾನು ಹೇಳ್ದಲ್ವಾ, ಏರ್, ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂನ ಏರಲ್ಲಿ ಇಟ್ಟಿದ್ರೆ ಈಸಿಯಾಗಿ ಫೈರ್ ಕ್ಯಾಚ್ ಆಗುತ್ತೆ, ಅಂದ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇದೆ, ಬೆಂಕಿ ಎತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಅದರಿಂದಾನೇ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಡೋಂಟ್ ಟಚ್ ಸೋಡಿಯಂ. ಅದಕ್ಕೆ ನಾವು ಸೋಡಿಯಂ ಮತ್ತೆ ಪೊಟ್ಯಾಷಿಯಂನ ಇವನ್ನ ಎಂದ್ರಲ್ಲಿ ಇದು ಮಾಡ್ತೀವಿ, ಕೆರೋಸಿನ್ ಆಯಿಲ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ವೈ ದೀಸ್ ಆರ್ ಸ್ಟೋರ್ಡ್ ಇನ್ ಕೆರೋಸಿನ್ ಆಯಿಲ್? ಬಿಕಾಸ್ sodium and potassium, it have highly react with oxygen. That's why we stored these metals in kerosene. ಇವೆರಡನ್ನ ನಾವು ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ಮತ್ತೆ ಇನ್ನೊಂದೇನು, ಇದೇನಾಗುತ್ತೆ, ಇಲ್ಲಿದೆ ನೋಡಿ, ಅಲ್ಯೂಮಿನಿಯಮ್ ಈ ರೀತಿ ಪ್ರೊಟೆಕ್ಟಿವ್ ಲೇಯರ್ ಆಗಿ ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಮ್ ಮತ್ತೆ ಇನ್ಯಾವ್ದನ್ನ, ಜಿಂಕ್, ಕವರ್ಡ್ ವಿತ್ ಎನ್ ಥಿನ್ ಲೇಯರ್ ಆಫ್ ಆಕ್ಸೈಡ್ಸ್. ಅಂದ್ರೆ ಈ ಮೆಗ್ನೀಷಿಯಮ್, ಅಲ್ಯೂಮಿನಿಯಮ್, ಜಿಂಕ್ ಮತ್ತೆ ಈ ಲೆಡ್ ಏನಿದೆ, ಇವೆಲ್ಲ ಈಸಿಯಾಗಿ ಆಕ್ಸೈಡ್ ಆಗುತ್ತೆ. ಎಕ್ಸಾಂಪಲ್ ಮೆಗ್ನೀಷಿಯಮ್ ಆಕ್ಸೈಡ್, ಅಲ್ಯೂಮಿನಿಯಂಗೆ Al2O3 ಅಲ್ವಾ, ಜಿಂಕ್ಗೆ ಜಿಂಕ್ ಆಕ್ಸೈಡ್. ಇವನ್ನೆಲ್ಲ ಏನಾಗಿ ಮಾಡ್ತೀವಿ, ಫರ್ದರ್ ಆಕ್ಸಿಡೇಷನ್ ಮಾಡಿ ಮೆಟಲ್ಸ್ ನ ಪ್ರಿವೆಂಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಕೊರೋಷನ್ ಇಂದ. ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ನಿಮ್ಗೊಂದು ವಿಷಯ ಗೊತ್ತಾ, ಏನದು? ಅನೋಡಿಸಿಂಗ್. ವಾಟ್ ಇಸ್ ಅನೋಡಿಸಿಂಗ್? ಇದು ಒಂದು ಪ್ರಿವೆಂಟಿಂಗ್ ಟೆಕ್ನಿಕ್. ಅನೋಡಿಸಿಂಗ್ ಮೀನ್ಸ್ ಏನಂದ್ರೆ ಥಿಕ್ ಆಕ್ಸೈಡ್ ಲೇಯರ್ ಆಫ್ ಅಲ್ಯೂಮಿನಿಯಂ. ನಾನು ಹೇಳಿದ್ನಲ್ವಾ, ಇದೊಂದು ಪ್ರಿವೆಂಟಿಂಗ್ ಟೆಕ್ನಿಕ್. ಒಂದು ಥಿಕ್ ಲೇಯರ್ ಆಫ್ ಅಲ್ಯೂಮಿನಿಯಂನ ನಾವು, ಅರ್ಥ ಆಯ್ತಾ, ಥಿಕ್ ಲೇಯರ್ ಅಲ್ಯೂಮಿನಿಯಂ ಯೂಸ್ ಮಾಡಿಕೊಂಡು ಒಂದು ಮೆಟಲ್ಸ್ ನ ಈ ಕೊರೋಷನ್ ಇಂದ ಕಾಪಾಡೋದನ್ನೇ ಅನೋಡಿಸಿಂಗ್. ಹೇಗಿದ್ನ ಫಾರ್ಮ್ ಮಾಡ್ತಾರೆ? ಡ್ಯೂರಿಂಗ್ ಅನೋಡಿಸಿಂಗ್ ಎ ಕ್ಲೀನ್ ಅಲ್ಯೂಮಿನಿಯಂ, ಒಂದು ಕ್ಲೀನ್ ಅಲ್ಯೂಮಿನಿಯಂ ಆರ್ಟಿಕಲ್ ನ ಆನೋಡ್ ಆಗಿ ಮತ್ತೆ ಎಲೆಕ್ಟ್ರೋಲೈಸ್ ಮಾಡಿದ್ರೆ ಡೈಲ್ಯೂಟ್ H2SO4 ಇಂದ ನಾವು ಅನೋಡೈಸಿಂಗ್ ಫಾರ್ಮೇಶನ್ ಮಾಡಬಹುದು. ಹಾಗಾದ್ರೆ ಇದನ್ನ ಏನ್ ಯೂಸ್ ಮಾಡ್ತೀವಿ? ವಿ ಆರ್ ಯೂಸ್ಡ್ ದಿಸ್ ಫಾರ್ ಏನ್ ಕೇಳಿ? ಅಬ್ಸಲ್ಯೂಟ್ಲಿ ಫಾರ್ ಪ್ರಿವೆಂಟಿಂಗ್ ಕೊರೋಷನ್. ವಾಟ್ ಈಸ್ ಕೊರೋಷನ್? ನಾನು ಇದನ್ನ ನಿಮ್ಗೆ ಲೈಟ್ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಕೊರೋಷನ್ ಅಂದ್ರೆ ತುಕ್ಕಿ ಹಿಡಿಯೋದು, ಮೆಟಲ್ ನ ಅದ್ರ ಪ್ರಾಪರ್ಟಿನ ಹಾಳು ಮಾಡೋದು. ನಾವ್ ಇದನ್ನ ಲಾಸ್ಟ್ ಅಂದ್ರೆ ನೆಕ್ಸ್ಟ್ ಸೆಷನ್ಗಳಲ್ಲಿ ಇದನ್ನ ಫುಲ್ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ. ಕೊರೋಷನ್ ಅಂದ್ರೆ ಏನು, ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಕೊರೋಷನ್ ಅಂದ್ರೆ ಏನು, ಇದನ್ನ ಹೇಗ್ ಪ್ರಿವೆಂಟ್ ಮಾಡ್ಬೇಕು ಅಂತ ಕೂಡ ಇದೆ. ನಾನೇ ನಿಮ್ಗೆ ಡೀಪ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಅಲ್ಲಿ ತನಕ ಕೊರೋಷನ್ ಮೀನ್ಸ್ ತುಕ್ಕಿ ಹಿಡಿಯೋದು ಅಂತ ಗ್ಯಾಪ್ ನ ಇಟ್ಕೊಳ್ಳಿ. ತುಂಬಾ ಸಿಂಪಲ್. ಅರ್ಥ ಆಯ್ತಾ? ನೆಕ್ಸ್ಟ್ ಮತ್ತೆ ಈ ಹೇಳಿದ್ನಲ್ಲ AgAuPt ಹೇಳಿದ್ನಲ್ಲ, ಇವು ರಿಯಾಕ್ಟ್ ಆಗಲ್ಲ. ಬಿಕಾಸ್ ದೀಸ್ ಆರ್ ಆಲ್ಸೋ ನೋನ್ ಆಸ್ ನೋಬಲ್ ಮೆಟಲ್ಸ್. ಏರು, ಆಸಿಡ್, ಬೇಸಸ್ ಇದ್ರ ಜೊತೆ ದೀಸ್ ಆರ್ ಡು ನಾಟ್ ರಿಯಾಕ್ಟ್. ಬಟ್ ಗೋಲ್ಡ್ ಒಂದು ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಅದನ್ನ ಏನ್ ಕರೀತಾರೆ, ಏನಂತ ಕರೀತಾರೆ ಅಂತ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ಅದೇ ರೀತಿ ಮೋಸ್ಟ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಆಲ್ಮೋಸ್ಟ್ ಎಲ್ಲ ಮೆಟಲ್ ಆಕ್ಸೈಡ್ಸ್ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಲ್ಲ. ಬಟ್ ದೇರ್ ಆರ್ 2 ಆಕ್ಸೈಡ್ಸ್ ಆರ್ ದೇರ್. ಯಾವ್ದು? ಸೋಡಿಯಂ ಆಕ್ಸೈಡ್ ಅಂಡ್ ಪೊಟ್ಯಾಷಿಯಂ ಆಕ್ಸೈಡ್ಸ್. ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಇವೆರಡು ಆಕ್ಸೈಡ್ ಏನ್ ಮಾಡುತ್ತೆ? ವಾಟರ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ. ಇದು ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಿರೋ ಕಾರಣದಿಂದ ಇದು ಆಸಿಡ್ ಆಗಿ ಫಾರ್ಮೇಶನ್ ಆಗುತ್ತೆ. ವೆನ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್, these metal oxides reacts with water to form bases. ಬೇಸ್ ಆಗಿ ಫಾರ್ಮೇಶನ್ ಆಗುತ್ತೆ. ಯಾವ್ದು ಎಕ್ಸಾಂಪಲ್? ಸೋಡಿಯಂ ಆಕ್ಸೈಡ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಏನ್ ಬರುತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್ ಬರುತ್ತೆ. ಎನಿ ಡೌಟ್ಸ್? ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನ್ ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಮೂವ್ ಆನ್ ಟು ದ ಒನ್ ಕ್ವಶನ್ ಇಸ್ ದೇರ್. ಏನದು? ಲೆಟ್ಸ್ ಮೂವ್ ಅಲ್ವಾ? ಏನ್ ಕ್ವಶನ್ ನೋಡೋಣ. ವಾಟ್ ಟೈಪ್ ಆಫ್ ಆಕ್ಸೈಡ್ಸ್ ಫಾರ್ಮ್ಡ್ ವೆನ್ ನಾನ್ ಮೆಟಲ್ಸ್ ಕಂಬೈನ್ಸ್ ವಿತ್ ಆಕ್ಸಿಜನ್? ಕೇಳಿದೆ, ಯಾವ ನಾನ್ ಮೆಟಲ್ ಆಕ್ಸಿಜನ್
ಒಂದೊಂದು ಕನ್ಫರ್ಮ್ ಮಾಡ್ತೀನಿ ನೋಡಿ. ಯಾವ ಆಲ್ಮೋಸ್ಟ್ ಆಲ್ ದ ನಾನ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ಸ್ ವಿತ್ ಆಕ್ಸೈಡ್ಸ್. ಎಲ್ಲ ನಾನ್ ಮೆಟಲ್ಸ್ ರಿಯಾಕ್ಟ್ ಆಗಲ್ಲ, ಬಟ್ ನಾನ್ ಮೆಟಲ್ಸ್ ಕೂಡ ಆಕ್ಸೈಡ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾವ ಆಕ್ಸೈಡ್ ಬರ್ಬೋದು? ಎನಿ ಎಕ್ಸಾಂಪಲ್, ಯಾವ ಆಕ್ಸೈಡ್ ರಿಯಾಕ್ಟ್ ಆಗುತ್ತೆ ಅಂತ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, 3 ಮಾರ್ಕ್ಸ್ಗೆ ಆನ್ಸರ್ ಮಾಡಿ. ನಿಮ್ಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ವಿಡಿಯೋನ ಪಾಸ್ ಮಾಡಿ ಥಿಂಕ್ ಮಾಡಿ ಯಾವ ನಾನ್ ಮೆಟಲ್ ರಿಯಾಕ್ಟ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ. ಓಕೆ, ತಿಳಿಸಿದ್ರಾ? ಏನಾಗುತ್ತೆ ಅಂದ್ರೆ ಸೇಮ್ ನಾನ್ ಮೆಟಲ್ಸ್ ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ ನಮ್ಗೆ ನ್ಯೂಟ್ರಲ್ ಆಕ್ಸೈಡ್ಸ್ ಅಥವಾ ಅಸಿಡಿಕ್ ಆಕ್ಸೈಡ್ಸ್ ಕೊಡುತ್ತೆ. ಬಟ್ ಮೆಟಲ್ಸ್ ಆಕ್ಸೈಡ್ ಜೊತೆ ಕಂಬೈನ್ಡ್ ಆದಾಗ ಯಾವ ಆಸಿಡ್ಸ್ ಕೊಡ್ತಿತ್ತು? ಅಬ್ಸಲ್ಯೂಟ್ಲಿ ಬೇಸಿಕ್ ಆಕ್ಸೈಡ್ಸ್ ಕೊಡ್ತಿತ್ತು. ಯಾಕಂದ್ರೆ ನಾವ್ ಈ ಮೆಟಲ್ ಆಕ್ಸೈಡ್ಸ್ ನ ಮತ್ತೆ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಅದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಕೊಡ್ತಿತ್ತು ಅಲ್ವಾ? ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ನಾನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಗಿವ್ಸ್ ಅಸಿಡಿಕ್ ಆರ್ ನ್ಯೂಟ್ರಲ್ ಆಕ್ಸೈಡ್ಸ್. ಎಕ್ಸಾಂಪಲ್ ಯಾವ್ದು? ಕಾಪರ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾಪರ್ ಆಕ್ಸೈಡ್. ಹಾಗಾದ್ರೆ ಯಾವ್ಯಾವ ಮೆಟಲ್ಸ್ ರಿಯಾಕ್ಟ್ ಆಗುತ್ತೆ? ನಾನ್ ಮೆಟಲ್ಸ್ ಕಾರ್ಬನ್ ಅಂಡ್ ಸಲ್ಫರ್ ಅಲ್ವಾ? ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಹೇಗೆ ರಿಯಾಕ್ಷನ್ ಫಾರ್ಮೇಶನ್ ಆಗುತ್ತೆ? C+O2 ಟು ಗಿವ್ CO2. ಅರ್ಥ ಆಯ್ತಾ? ಆರ್ ಯು ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಇದು ಯಾವ ಸಮಯ? ಇಟ್ಸ್ ಎನ್ ಕ್ವಿಜ್ ಟೈಮ್. ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾವ್ದು ನೋಡೋಣ. ವಾಟ್ ಇಸ್ ದ ಫಸ್ಟ್ ಕ್ವಶನ್ ಫಾರ್ ಕ್ವಿಜ್? ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ರೆಪ್ರೆಸೆಂಟ್ ದ ರಿಯಾಕ್ಷನ್ ಅಕ್ಕರಿಂಗ್ ವೆನ್ ಸೋಡಿಯಂ ಇಸ್ ಬರ್nt ಇನ್ ಏರ್? ಸೋಡಿಯಂ ಏರ್ ಜೊತೆ ಬರ್nt ಆದಾಗ ಯಾವ ರಿಯಾಕ್ಷನ್ ಕರೆಕ್ಟ್ ಆಗಿದೆ ಅಂತ ಕ್ವಶನ್ ಇದೆ. ಫಸ್ಟ್ ಒನ್, Na+O2 is equal to NaO, Na+O2 is equal to Na2O, 2Na+O2 is equal to 2NaO2, 4Na+O2 is equal to 2Na2O. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿದ್ರ ಏನ್ ಆನ್ಸರು? ಅಬ್ಸಲ್ಯೂಟ್ಲಿ 4Na plus Na2O. ಫಸ್ಟ್ ಇದ್ರಲ್ಲಿ ಏನ್ ರಾಂಗ್ ಆಗಿದೆ? Na+O2 ಇಲ್ಲಿ ಆಸ್ ವೆಲ್ as ಸೋಡಿಯಂ ಆಕ್ಸೈಡ್ ಫಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಏನು? Na2O ಅಲ್ವಾ? ಇಲ್ಲಿ NaO ಇದೆ, ಇದು ರಾಂಗ್. ಇದ್ರಲ್ಲೂ NaO2 ಇದೆ, ಇದು ಕೂಡ ರಾಂಗ್ ಅಲ್ವಾ? ಸೆಕೆಂಡ್ ಅಲ್ಲಿ ಏನಾಗಿದೆ? ರೈಟ್ ಸೈಡ್ ಅಲ್ಲಿ ಎಷ್ಟಿದೆ? ಪ್ರಾಡಕ್ಟ್ ಅಲ್ಲಿ 2 ಇದೆ, ಆಕ್ಸಿಜನ್ ಎಷ್ಟಿದೆ? 1 ಇದೆ. ಇಲ್ಲಿ ಎಷ್ಟಿದೆ? ಸೋಡಿಯಂ 1 ಇದೆ, ಇಲ್ಲಿ ಆಕ್ಸಿಜನ್ 2 ಇದೆ. ಇದು ಬ್ಯಾಲೆನ್ಸ್ ಆಗಿಲ್ಲ. ಫಸ್ಟ್ ಲಾಸ್ಟ್ ರಿಯಾಕ್ಷನ್ ಅಲ್ಲಿ ಪ್ರಾಡಕ್ಟ್ ಸೈಡ್ ಅಲ್ಲಿ ಟೋಟಲ್ 4 ಸೋಡಿಯಂ ಇದೆ. ಸೋಡಿಯಂ ಎಷ್ಟಿದೆ? 4 ಇದೆ, ಆಕ್ಸಿಜನ್ 2 ಇದೆ. ಅದೇ ರೀತಿ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ನೋಡೋಣ, 4 ಆಕ್ಸಿಜನ್ ಇದೆ, ಕರೆಕ್ಟ್ ಬ್ಯಾಲೆನ್ಸ್ ಆಯ್ತು. ಆಕ್ಸಿಜನ್ ಇಲ್ಲೆಲ್ಲಿ ಎಷ್ಟಿದೆ? 2 ಇದೆ. 4 + 2 = 6, 4 + 2 = 6. ಹಾಗಾದ್ರೆ ಆನ್ಸರ್ ಯಾವುದು? ಫೋರ್ತ್ ಒನ್. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ ಫಾರ್ಮ್ಸ್ ಅನ್ ಆಕ್ಸೈಡ್ ದಟ್ ಟರ್ನ್ಸ್ ರೆಡ್ ಲಿಟ್ಮಸ್ ಬ್ಲೂ ಇಟ್ಸ್ aqueous solution form? ಆಪ್ಷನ್ ಎ ಸೋಡಿಯಂ, ಆಪ್ಷನ್ ಬಿ ಪ್ಲಾಟಿನಿಯಂ, ಆಪ್ಷನ್ ಸಿ ಸಲ್ಫರ್, ಆಪ್ಷನ್ ಡಿ ಫಾಸ್ಫರಸ್. ಯಾವ್ದಿರ್ಬೋದು? ಚೆನ್ನಾಗಿ ಥಿಂಕ್ ಮಾಡಿ. ಆಮೇಲೆ ಇಲ್ಲೊಂದು ಏನಿದೆ? ರೆಡ್ ಲಿಟ್ಮಸ್ ಬ್ಲೂ ಆಗುತ್ತೆ ಇನ್ ಇಟ್ಸ್ aqueous solution. ಯಾವುದು? ಥಿಂಕ್ ಮಾಡಿ, ಆನ್ಸರ್ ಮಾಡಿ, ಕಮಾನ್. ತಿಳಿಸಿದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಕಮಾನ್ ಬೇಗ. ಓಕೆ, ಯಾವ್ದು ಆನ್ಸರು ಹೇಳಿ? ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ ಸೋಡಿಯಂ. ಸೋಡಿಯಂ ಆಕ್ಸೈಡ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಕೊಡುತ್ತೆ? ಸೋಡಿಯಂ ಆಕ್ಸೈಡ್. ಇದನ್ನ ನಾವು ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ವಾಟರ್ ಅಲ್ವಾ? aqueous solutions ಮೀನ್ಸ್ ವಾಟರ್. ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಕೊಡುತ್ತೆ? ಇಲ್ಲಿ ಬರಿತೀನಿ ನೋಡಿ, ಇದು ಈಕ್ವೇಶನ್, ಫುಲ್ ಈಕ್ವೇಶನ್. Na2O
ರಿಯಾಕ್ಟ್ ವಿತ್ ವಾಟರ್. aqueous ಸೊಲ್ಯೂಷನ್ ಅಂದ್ರೆ ಏನು? ವಾಟರ್ ಅಲ್ಲಿ ಇರೋದು ಅಂತ. ತುಂಬಾ ಸಿಂಪಲ್, ವಾಟರ್ ಅಲ್ಲಿ ಇರೋ ಸೊಲ್ಯೂಷನ್ ಅಂತ. ಈ ರೀತಿ ರಿಯಾಕ್ಟ್ ಮಾಡಿದಾಗ ಅಬ್ಸಲ್ಯೂಟ್ಲಿ NaOH ಫಾರ್ಮೇಶನ್ ಆಗುತ್ತೆ. ರೆಡ್ ಲಿಟ್ಮಸ್ ಬ್ಲೂ ಆಗ್ತಿದೆ ಅಂದ್ರೆ ಏನರ್ಥ? ಅದು ಬೇಸ್ ಅಂತ ಅರ್ಥ ಅಲ್ವಾ? ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಈ ರೀತಿ ಕೇಳ್ತಾರೆ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಜಿಂಕ್ ಆಕ್ಸೈಡ್ಸ್ ರಿಯಾಕ್ಟ್ಸ್ ವಿತ್ ಬೋತ್ ಬೇಸಿಕ್ ಅಂಡ್ ಆಸಿಡ್ ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ವಾಟರ್. ಎರಡು ಜೊತೆನೆ ರಿಯಾಕ್ಟ್ ಮಾಡುತ್ತೆ ಬಿಕಾಸ್ ಜಿಂಕ್ ಆಕ್ಸೈಡ್ ಇಸ್ ಅನ್ ಆಂಪೋಟೋರಿಕ್ ಇನ್ ನೇಚರ್. ಅರ್ಥ ಆಯ್ತಾ? ಇದು ಆಂಪೋಟೋರಿಕ್ ಇನ್ ನೇಚರ್ ಅಂತ ಇದೆ. ಆಪ್ಷನ್ಸ್ ಏನಿದೆ? ಆಪ್ಷನ್ಸ್ ಫಸ್ಟ್ ಒನ್ ಅಲ್ಲಿ both A and R true and R is correct explanation for the assertion. B li both A and R true but R is not correct explanation. C li A is true, R is false. D li A is false, R is true ಅಂತ ಇದೆ. ಯಾವ್ದು ಆನ್ಸರು? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ತಿಳಿಸಿದ್ರ? ಯಾವ್ದು ಆನ್ಸರ್ ಹೇಳಿ? ಅಬ್ಸಲ್ಯೂಟ್ಲಿ ಆಪ್ಷನ್ ಎ. ಬಿಕಾಸ್ ವಾಟ್ ಈಸ್ ಆಂಪೋಟೋರಿಕ್ ಆಕ್ಸೈಡ್ಸ್? metal oxides. Which are the metal oxides? Both reacts with acid and bases is known as amphoteric oxide. ಯಾವ್ದಾವ್ದು ಎಕ್ಸಾಂಪಲ್? ಅಲ್ಯೂಮಿನಿಯಂ ಆಕ್ಸೈಡ್ Al2O3 and ಇನ್ಯಾವುದು ಜಿಂಕ್ ಆಕ್ಸೈಡ್ ಅಲ್ವಾ? ಇವೆರಡು ಏನಾಗುತ್ತೆ? ಆಸ್ ವೆಲ್ as both ಆಸಿಡ್ ಮತ್ತೆ ಬೇಸಸ್ ಜೊತೆ ರಿಯಾಕ್ಟ್ ಆಗುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಆಂಪೋಟೋರಿಕ್ ಇನ್ ನೇಚರ್. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ಟಾಪಿಕ್ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್. ಈಗ ನಾವು ತಿಳ್ಕೊಂಡಲ್ವಾ? ಈಗ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಕ್ವಿಕ್ ಆಗಿ ಸಮ್ಮರಿ, ಮಿನಿ ಸಮ್ಮರಿ. ಓಕೆ, ಸಮ್ಮರಿ ಏನು? ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್? ಮೆಟಲ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಅದೇ ಮೆಟಲ್ ಆಕ್ಸೈಡ್ ನ ಡೈಲ್ಯೂಟ್ HCl ಜೊತೆ ಅಥವಾ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಫಾರ್ಮ್ ಆಗುತ್ತೆ? ಮೆಟಲ್ ಸಾಲ್ಟ್ಸ್ ಮತ್ತೆ ವಾಟರ್ ಫಾರ್ಮ್ ಆಗುತ್ತೆ. ಇದರಿಂದ ನಮ್ಗೆ ಏನಂತ ಗೊತ್ತಾಯ್ತು? ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಆಕ್ಸೈಡ್ಸ್ ಅಂತ ಗೊತ್ತಾಯ್ತು. ಕರೆಕ್ಟಾ? ಆದ್ರೆ ಸಮ್ ಆಫ್ ದಿ ಮೆಟಲ್ ಆಕ್ಸೈಡ್ಸ್, ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್, ದೀಸ್ ರಿಯಾಕ್ಟ್ಸ್ ವಿತ್ ಬೋತ್ ಆಸ್ ವೆಲ್ ಆಸ್ ಮೆಟಲ್ಸ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಮತ್ತೆ ಬೋತ್ ಆಸ್ ವೆಲ್ ಆಸ್ ಬೇಸಸ್ ಜೊತೆನೂ ಮತ್ತೆ ಆಸಿಡ್ ಜೊತೆ ಬೋತ್ ಅಲ್ಲೂ ರಿಯಾಕ್ಟ್ ಆಗೋದ್ರಿಂದ ಇದನ್ನ ಆಂಪೋಟೋರಿಕ್ ಆಕ್ಸೈಡ್ಸ್ ಅಂತ ಕರೆದು. ಆಮೇಲೆ ನೆಕ್ಸ್ಟ್ ಇನ್ನೇನ್ ಕಲ್ತೋ? ಸೋಡಿಯಂ ಮತ್ತು ಪೊಟ್ಯಾಷಿಯಮು ಜಾಸ್ತಿ ಹೈಲಿ ರಿಯಾಕ್ಟಿವ್ ಫಾರ್ ಏರ್. ಹೈ ರಿಯಾಕ್ಟಿವ್ ಇರೋದ್ರಿಂದ ಅದು ಏನಾಗುತ್ತೆ? ನಾವು ಅದನ್ನ ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡ್ತೀವಿ ಅಂತಾನು ಕಲ್ತೋ. ಇಷ್ಟು ಕಲ್ತೋ ಅಲ್ವಾ? ನೆಕ್ಸ್ಟ್ ಟಾಪಿಕ್ ಯಾವುದು? ಮೆಟಲ್ಸ್ ವಿತ್ ವಾಟರ್. ಮೆಟಲ್ ವಿತ್ ವಾಟರ್. ನಾವು ಈಗ ಮೆಟಲ್ಸ್ ಆಕ್ಸೈಡ್ ವಾಟರ್ ಜೊತೆ ಯಾವ್ಯಾವ ರಿಯಾಕ್ಟ್ ಆಗುತ್ತೆ? ಯಾವ್ದು? ಅಬ್ಸಲ್ಯೂಟ್ಲಿ ಸೋಡಿಯಂ ಆಕ್ಸೈಡ್ ಮತ್ತೆ ಪೊಟ್ಯಾಷಿಯಂ ಆಕ್ಸೈಡ್. ಇವೆರಡೇ ಅಲ್ವಾ ವಾಟರ್ ನಲ್ಲಿ ಡಿಸಾಲ್ವ್ ಆಗೋದು? ಡಿಸಾಲ್ವ್ ಮೀನ್ಸ್ ವಾಟರ್ ಅಲ್ಲಿ ರಿಯಾಕ್ಟ್ ಆಗ್ತಿದೆ ಅಂತಾನೆ ಅರ್ಥ. ಹಾಗಾದ್ರೆ ಮೆಟಲ್ಸ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಅಲ್ಲಿಗೆ ಹೋಗೋಕ್ ಮುಂಚೆ ಏನೇನ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್? ಮೆಟಲ್ಸ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ, ಮತ್ತೆ ಕೆಮಿಕಲ್ ರಿಯಾಕ್ಷನ್ ಯಾವ್ಯಾವ ಕಂಡೀಷನ್ಸ್ ಬೇಕು, ಮತ್ತೆ ಡಿಫ್ರೆಂಟ್ ಮೆಟಲ್ಸ್ ಯಾವ ರೀತಿ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ರಿಯಾಕ್ಟಿವಿಟಿ ಏನು ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಹೋಗೋಕ್ ಮುಂಚೆ ಒಂದು ಕ್ವಶನ್ ಇದೆ. ನಾನ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್. Can you name any non-metal which is stored in water to prevent it contact with atmospheric oxygen? ಯಾವ ನಾನ್ ಮೆಟಲ್? ಆಲ್ಮೋಸ್ಟ್ ನಾನ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ಸ್ ವಿತ್ ವಾಟರ್. ವಾಟರ್ ಜೊತೆ ನಾನ್ ಮೆಟಲ್ಸ್ ರಿಯಾಕ್ಟ್ ಆಗಲ್ಲ. ಹಾಗಾದ್ರೆ ಯಾವ ನಾನ್ ಮೆಟಲ್ ನ ನಾವು ಅಟ್ಮಾಸ್ಫಿಯರಿಕ್ ಆಕ್ಸೈಡ್ ನ ಪ್ರಿವೆಂಟ್ ಮಾಡೋಕ್ಕೋಸ್ಕರ ನಾವು ವಾಟರ್ ಅಲ್ಲಿ ಸ್ಟೋರ್ ಮಾಡ್ತೀವಿ? ಇದು ನಿಮ್ಗೆ ಅಸೆಸ್ಮೆಂಟ್. ಓಕೆನಾ? ಇದನ್ನ ನೀವು ಕಂಪ್ಲೀಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಅರ್ಥ ಆಯ್ತಾ? ಹಾಗಾದ್ರೆ ವಾಟರ್ ಜೊತೆ ಮೆಟಲ್ಸ್ ರಿಯಾಕ್ಟ್ ಆದಾಗ ಏನ್ ಆಗುತ್ತೆ ಅಂತ ನೋಡೋಣ. ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ವಾಟರ್? ಫಸ್ಟ್ ಏನಾಗುತ್ತೆ ಅಂದ್ರೆ ಮೆಟಲ್ಸ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಸೇಮ್ ಮೆಟಲ್ ಆಕ್ಸೈಡ್ಸ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಫಸ್ಟ್ ಸ್ಟೆಪ್, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಅದೇ ರೀತಿ ಮೆಟಲ್ ಆಕ್ಸೈಡ್ ಮತ್ತೆ ಇನ್ನೊಂದ್ಸಲಿ ವಾಟರ್ ಜೊತೆ ರಿಯಾಕ್ಟ್ ಆಗೋದು ಮೆಟಲ್ ಹೈಡ್ರಾಕ್ಸೈಡ್ ಕೊಡುತ್ತೆ. ಹಾಗಾದ್ರೆ ಸರ್ ಯಾವ್ದು ಬರಿಬೇಕು? ಸ್ಟೆಪ್ 1 ಬರಿಬೇಕಾ? ಸ್ಟೆಪ್ 2 ಬರಿಬೇಕಾ? ನಾವು ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ವಿತ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಕೇಳಿದ್ರೆ ವಿ ರೈಟ್ ದೀಸ್ 2 ಸ್ಟೆಪ್ಸ್, ಬೋತ್ 2 ಸ್ಟೆಪ್ಸ್. ಯಾಕಂದ್ರೆ ಪರ್ಟಿಕ್ಯುಲರ್ ಮೆಟಲ್ಸ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಅಬ್ಸಲ್ಯೂಟ್ಲಿ ವಾಟರ್ ಇನ್ನು
ಮಿಕ್ಕಿರುತ್ತೆ. ನಮ್ಗೆ ಇಷ್ಟೇ ಮೆಟಲ್ಗೆ ಇಷ್ಟೇ ವಾಟರ್ ಹಾಕ್ಬೇಕಂತ ನಮ್ಗೆ ಗೊತ್ತಾಗಿರಲ್ಲ ಅಲ್ವಾ. ಅದಕ್ಕೋಸ್ಕರ ನಮ್ಗೆ ಫೈನಲ್ ಪ್ರಾಡಕ್ಟ್ ಯಾವುದು, ಮೆಟಲ್ ಹೈಡ್ರಾಕ್ಸೈಡ್ ಇಸ್ ಅಂಡ್ ಫೈನಲ್ ಪ್ರಾಡಕ್ಟ್. ಲೆಟ್ಸ್ ಮೂವ್ ಆನ್ ಟು ದ ಎಕ್ಸಾಂಪಲ್. ಯಾವ್ಯಾವ ಎಕ್ಸಾಂಪಲ್ಸ್ ಅಂತ ನೋಡೋಣವಾ. ಯಾವುದು, ಫಸ್ಟ್ ಎಕ್ಸಾಂಪಲ್, ರಿಯಾಕ್ಷನ್ ಆಫ್ ಸೋಡಿಯಂ ವಿತ್ ಕೋಲ್ಡ್ ವಾಟರ್. ಏನಾಗುತ್ತೆ, ಸೋಡಿಯಂ ಮೆಟಲ್ ನಾವು ಕೋಲ್ಡ್ ವಾಟರ್ಗೆ ಹಾಕಿದ್ರೆ ಈ ರೀತಿ ಫಾರ್ಮೇಶನ್ ಆಗುತ್ತೆ. ಯಾಕೆ ಈ ರೀತಿ ಫಾರ್ಮೇಶನ್ ಆಗುತ್ತೆ? ವಾಟರ್ ಅಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ? ವಾಟರ್ ಅಲ್ಲಿ ಏನೇನಿರುತ್ತೆ? H2O ಇದ್ದೇ ಇರುತ್ತಲ್ವಾ. ಇಲ್ಲೂ ಆಕ್ಸಿಜನ್ ಇದ್ದೇ ಇದೆ. ಆಕ್ಸಿಜನ್ ಇರೋ ಕಾರಣದಿಂದ ಇದು ವಿಗರಸ್ಲಿ ರಿಯಾಕ್ಷನ್ ಆಗುತ್ತೆ. ಯಾಕಂದ್ರೆ ಇದ್ರ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ. ಅದರಿಂದ ವಾಟ್ ಹ್ಯಾಪನ್ಸ್ when ಸೋಡಿಯಂ ಮೆಟಲ್ಸ್ ವಿತ್ ಕೋಲ್ಡ್ ವಾಟರ್. ಈಗ ಸೋಡಿಯಂ ಮೆಟಲ್ ನ ಕೋಲ್ಡ್ ವಾಟರ್ಗೆ ಹಾಕ್ತೋ, ಹಾಗೆ ಯಾಕೆ ಹಾಟ್ ವಾಟರ್ಗೆ ಹಾಕಲ್ಲ? ಎನಿ ಗೆಸ್ ಯಾಕೆ ಹಾಕಲ್ಲ ಅಂತ? ಯಾಕಂದ್ರೆ ಆಲ್ರೆಡಿ ಇದು ಫೈರ್ ಕ್ಯಾಚ್ ಮಾಡ್ತಿದೆ ಅಲ್ವಾ. ಏನಾದ್ರೂ ನಾವು ಹಾಟ್ ವಾಟರ್ಗೆ ಹಾಕಿದ್ರೆ ಇನ್ನೂ ಫೈರ್ ಕ್ಯಾಚ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಹಾಟ್ ವಾಟರ್ ಇದಾಡಲ್ಲ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್, ರಿಯಾಕ್ಷನ್ ಆಫ್ ಯಾವುದು, ಕ್ಯಾಲ್ಸಿಯಂ ಮೆಟಲ್ ವಿತ್ ಕೋಲ್ಡ್ ವಾಟರ್. ಕ್ಯಾಲ್ಸಿಯಂ ಮೆಟಲ್ನ ಕೋಲ್ಡ್ ವಾಟರ್ಗೆ ಹಾಕಿದ್ರೆ ಏನಾಗುತ್ತೆ, ಇದು ಕೂಡ ಫ್ಲೋಟಿಂಗ್ ಆಗಕ್ಕೆ ಇದು ಮಾಡುತ್ತೆ. ಬಟ್ ಇಲ್ಲಿ ಇನ್ನೇನಾಗುತ್ತೆ, ಲೆಸ್ ಫಿಗರಸ್. ವೈ? ಅದು ಮಾತ್ರ ಸ್ಟ್ರಾಂಗ್ ವಿಗರಸ್. ಎಲ್ಲ ಮೆಟಲ್ ಒಂದೇ ಅಲ್ವಾ, ಯಾಕೆ ಲೆಸ್ ವಿಗರಸ್ ಸ್ಟ್ರಾಂಗ್ ವಿಗರ್? ಯಾಕೆ ಅದು ಬೇರೆ ರಿಯಾಕ್ಟಿವಿಟಿ ಆಗುತ್ತೆ, ಇದು ಬೇರೆ ರಿಯಾಕ್ಟಿವಿಟಿ ಆಗುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ರಿಯಾಕ್ಟಿವಿಟಿ. ವಾಟ್ ಈಸ್ ರಿಯಾಕ್ಟಿವಿಟಿ? ಎನಿ ಗೆಸ್? ರಿಯಾಕ್ಟಿವಿಟಿ ಅಂದ್ರೆ ಏನಂತ ಗೊತ್ತಾ? ರಿಯಾಕ್ಟಿವಿಟಿ ಮೀನ್ಸ್ ಏನಪ್ಪಾ ಅಂದ್ರೆ ಯಾವ ಮೆಟಲ್ಲು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಬೇರೆ ಕಾಂಪೌಂಡ್ ಜೊತೆ ಅನ್ನೋದೇ ರಿಯಾಕ್ಟಿವಿಟಿ. ಇದನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಪೂರ್ತಿ ಕ್ಲೀನ್ ಆಗಿ ತಿಳ್ಕೊಳ್ಳೋಣ. ರಿಯಾಕ್ಟಿವಿಟಿ ಅಂದ್ರೆ ಏನು, ಈ ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್ ಅಂದ್ರೆ ಏನು, ಯಾವ್ಯಾವ ಮೆಟಲ್ಸ್ ಯಾವ್ಯಾವ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಎನಿ ಡೌಟ್ಸ್? ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮಗೆ ವಿತಿನ್ 10 minutes ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋಷ್ಟಕ್ಕನ ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಆಲ್ ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸಾಂಪಲ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್, ರಿಯಾಕ್ಷನ್ ಆಫ್ ಮೆಗ್ನೀಷಿಯಂ ವಿತ್ ಕೋಲ್ಡ್ ಅಂಡ್ ಹಾಟ್ ವಾಟರ್. ಮೆಗ್ನೀಷಿಯಂನ ಬೋತ್ ಕೋಲ್ಡ್ ಮತ್ತೆ ಹಾಟ್ ವಾಟರ್ ಅಲ್ಲಿ ರಿಯಾಕ್ಟ್ ಮಾಡಿದಾಗ, ಬಟ್ ಇಲ್ಲೊಂದು ಇದೇನಿದೆ, ಮೆಗ್ನೀಷಿಯಮ್ ಕೋಲ್ಡ್ ವಾಟರ್ ಅಲ್ಲಿ ರಿಯಾಕ್ಷನ್ ಆಗಲ್ಲ, ಅದು ಹಾಟ್ ಕಂಡೀಷನ್ ಅಲ್ಲಿ ಮಾತ್ರ ರಿಯಾಕ್ಷನ್ ಆಗುತ್ತೆ. ಇಲ್ಲಿದೆ ನೋಡಿ, ಹಾಟ್ ಕಂಡೀಷನ್ ಅಲ್ಲಿ ಮಾತ್ರ ರಿಯಾಕ್ಷನ್ ಆಗುತ್ತೆ ಮೆಗ್ನೀಷಿಯಂ. ಅಟ್ ಕೋಲ್ಡ್ ಕಂಡೀಷನ್ ಇಟ್ ಈಸ್ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್. ಯಾಕಂದ್ರೆ ನಾನು ಹೇಳಿದ್ನಲ್ಲ, these are all depending upon reactivity. Next move on to the next example, reaction of aluminum with cold water and hot water and steam. ಇನ್ನೂ ಒಂದಿದೆ, ರಿಯಾಕ್ಷನ್ ಆಫ್ ಅಲ್ಯೂಮಿನಿಯಮ್ ಆಸ್ ವೆಲ್ ಆಸ್ ಕೋಲ್ಡ್ ವಾಟರ್ ಅಲ್ಲೂ ರಿಯಾಕ್ಟ್ ಆಗಲ್ಲ, ಹಾಟ್ ವಾಟರ್ ಅಲ್ಲೂ ರಿಯಾಕ್ಟ್ ಆಗಲ್ಲ. ಬಟ್ ಇದು ರಿಯಾಕ್ಷನ್ ಸ್ಟೀಮ್ ಅಲ್ಲಿ ಇದಾಗುತ್ತೆ. ಸ್ಟೀಮ್ ಅಂದ್ರೆ ಈ ರೀತಿ ಇಲ್ಲಿ ಇದು ಮಾಡಿ, ಸ್ಟೀಮ್ ಅಂದ್ರೆ ಈ ಬೆಂಕಿ, ಇದು ಸ್ಟೀಮ್ ತಗೊಳ್ಳಿ. ತಲೆನೋವು ಬಂದಾಗ ಅಮ್ಮ ಸ್ಟೀಮ್ ತಗೋತಾ ಇರ್ತಾರೆ ಗೊತ್ತಾ, ಅಮ್ಮ ಯಾರ್ಯಾಗ ಡಾಕ್ಟರ್ ಸ್ಟೀಮ್ ತಗೊಳ್ಳಿ ಅಂತಾರೆ. ಹಾವಿಲಿದ್ದಾಗ ಮಾತ್ರ ರಿಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್, ರಿಯಾಕ್ಷನ್ ಆಫ್ AU ಮೆಟಲ್ ವಿತ್ ಕೋಲ್ಡ್ ವಾಟರ್, ಹಾಟ್ ವಾಟರ್ ಆಸ್ ವೆಲ್ ಆಸ್ ಸ್ಟೀಮ್. AU ಮೆಟಲ್ ಅಂದ್ರೆ ಚಿನ್ನನ ನೀವು ಕೋಲ್ಡ್ ವಾಟರು, ಹಾಟ್ ವಾಟರು ಮತ್ತೆ ಸ್ಟೀಮ್ ಅಲ್ಲಿ ಹಾಕಿದ್ರು ರಿಯಾಕ್ಷನ್ ಅಕ್ಕರ್ ಆಗಲ್ಲ. ಬಿಕಾಸ್ ವೈ? ದೀಸ್ ಆರ್ inert metal or noble metal ಅಲ್ವಾ, inert metal. ಈ ರೀತಿ. ಹಾಗಾದ್ರೆ ಈಗ ನಾವು ಜಸ್ಟ್ ಎಕ್ಸ್ಪೆರಿಮೆಂಟ್ ನೋಡ್ದು. ಈಗ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಹೇಗಾಗತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್ ಯಾವುದು? ರಿಯಾಕ್ಷನ್ ಆಫ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ವಿತ್ ಕೋಲ್ಡ್ ವಾಟರ್. ಏನಿದೆ, ಸೋಡಿಯಂ H2O ಹಾಕ್ದಾಗ ಏನ್ ಬರುತ್ತೆ ಫಸ್ಟ್ ಸ್ಟೆಪ್ ಅಲ್ಲಿ? NaOH ಮತ್ತೆ H2 ಮತ್ತೆ ಎವಾಪರೇಟ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಫಾರ್ಮೇಶನ್ ಆಗುತ್ತೆ. ಹಾಗಾದ್ರೆ ಇನ್ನೊಂದು ಯಾವ ರಿಯಾಕ್ಷನ್ ಅಂತ ಕರಿಬಹುದು? ಅಬ್ಸಲ್ಯೂಟ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ದಿಸ್ ಇಸ್ ಆಲ್ಸೋ ನೋನ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಷನ್ ಮಾಡೋಣ, ಓಕೆನಾ? ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ನೋಡಿ, ಬರೀರಿ ನನ್ನ ಜೊತೆ. ಸೋಡಿಯಮ್ಮು ಫಸ್ಟ್ ಸ್ಟೆಪ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ Na2O ಕೊಡುತ್ತೆ ಅಲ್ವಾ, ಹೈಡ್ರೋಜನ್ ಗ್ಯಾಸ್. ಮತ್ತೆ ಇನ್ನೊಂದು ಮಾಲಿಕ್ಯೂಲ್ ಆಫ್ ವಾಟರ್ ಜೊತೆ ರಿಯಾಕ್ಟ್ ಆಗಿ ಅದು ಏನ್ ಕೊಡುತ್ತೆ? ಫೈನಲ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಕೊಡುತ್ತೆ.
ಅದೇ ರೀತಿ ಪೊಟ್ಯಾಷಿಯಂ ಏನಾಗುತ್ತೆ ಕೆ ಪ್ಲಸ್ H2O ಕೊಟ್ಟಾಗ ಫೈನಲ್ ಆನ್ಸರ್ KOH ಬರುತ್ತೆ. ಇಲ್ಲಿ 2 ಮತ್ತೆ ಹೈಡ್ರೋಜನ್ ಗ್ಯಾಸ್ ಮತ್ತೆ ಇನ್ನೇನ್ ಫಾರ್ಮೇಶನ್ ಆಗುತ್ತೆ ಎವಾಪರೇಟ್ ಅಮೌಂಟ್ ಆಫ್ ಹೀಟ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಿದೆ ಅಂದ್ರೆ ಯಾವ ಸಿಂಬಲ್ ಇಂದ ತೋರಿಸ್ಬೇಕು? ಈ ರೀತಿ ತೋರಿಸ್ಬೇಕು. ಹೀಟ್ ಎನರ್ಜಿ ಆರ್ ಯಾವುದೇ ರೀತಿಯ ಗ್ಯಾಸ್ ಲಿಬರೇಟ್ ಆಗ್ತಿದೆ ಅಂದ್ರೆ ನಾವು ಈ ಸಿಂಬಲ್ ಇಂದ ತೋರಿಸ್ಬೇಕು. ಈ ಸಿಂಬಲ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ರಿಯಾಕ್ಷನ್ ಆಗ್ತಿದೆ. ಯಾವ್ಯಾವ ಮೆಟಲ್ ಪ್ಲಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ನಾವು ಕಲ್ತ್ವಲ್ಲ ಅಲ್ವಾ, ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಶನ್ ಅಲ್ಲಿ ನೋಡಿದೀವಲ್ವಾ. ಪ್ಲಸ್ ಏನಂತ ರಿಯಾಕ್ಷನ್ ಮಾಡುತ್ತೆ? ಯಾವ್ದು ಕಾಂಪೌಂಡ್ ರಿಯಾಕ್ಟ್ ಆಗ್ತಿದೆ. ಸೋಡಿಯಂ ಇಸ್ ರಿಯಾಕ್ಟ್ ವಿತ್ ವಾಟರ್ ಅಂತ ತೋರಿಸೋದು ಪ್ಲಸ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಕರೆಕ್ಟಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಒಂದು ಕ್ವಶನ್ ಇದೆ ನನ್ನ ಹತ್ರ. ಈಗ ಹೇಳಿದ್ವಲ್ಲ ಪೊಟ್ಯಾಷಿಯಮ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಯಾವ ರಿಯಾಕ್ಷನ್ ಬರುತ್ತೆ? ಎನ ಬಿನ? ಏನಿದೆ KOH ಪ್ಲಸ್ ಹೀಟ್ ಎನರ್ಜಿ ಇದೆ. ಬಿಲಿ K2OH ಪ್ಲಸ್ ಹೀಟ್ ಎನರ್ಜಿ ಇದೆ. ಏನ್ ಆನ್ಸರ್? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕಮಾನ್ ಬೇಗ. ಓಕೆ, ತಿಳಿಸಿದ್ರಾ? ಏನ್ ಆನ್ಸರು? ಅಬ್ಸಲ್ಯೂಟ್ಲಿ ಆಪ್ಷನ್ ಬಿ. ಹೇಳಿದ್ನಲ್ಲ K2 ಇದಾದಾಗ KOH ಇದಾಗುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಪೊಟ್ಯಾಷಿಯಂ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಹೇಳಿ? ಫಸ್ಟ್ ಸ್ಟೆಪ್ ಅಲ್ಲಿ K2O ಫಾರ್ಮೇಶನ್ ಆಗುತ್ತೆ. ಆಮೇಲೆ ಇನ್ನೊಂದು ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗಿ ಅದು ಈ ಸ್ಟೆಪ್ ಕೊಡುತ್ತೆ. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್? ಎನಿ ಡೌಟ್? ಏನಾದ್ರೂ ಡೌಟ್ ಇದೆಯಾ? ಡೌಟ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ರಿಯಾಕ್ಷನ್ ಆಫ್ ಕ್ಯಾಲ್ಸಿಯಂ ವಿತ್ ಕೋಲ್ಡ್ ವಾಟರ್. ಏನಾಗುತ್ತೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಡುತ್ತೆ. ಮತ್ತೆ ಇನ್ನೇನು? ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಮೆಗ್ನೀಷಿಯಂ ವಿತ್ ಹಾಟ್ ವಾಟರ್. ಹಾಗಾದ್ರೆ ಸರ್ ಹಾಟ್ ವಾಟರು, ಸ್ಟೀಮು, ಕೋಲ್ಡ್ ವಾಟರು ಇದನ್ನೆಲ್ಲ ನಾವೇನಾದ್ರೂ ಬೇರೆ ರೀತಿ ಬರಿತೀವ ಸರ್? ವಾಟರ್ಗೆ ಎಲ್ಲದು ಒಂದೇ ಸರ್. ವಾಟರ್ ಮಾಲಿಕ್ಯುಲರ್ ಫಾರ್ಮುಲಾ ಒಂದೇ. ಬಟ್ ಇಲ್ಲಿ ಕಂಡೀಷನ್ ಇರುತ್ತಲ್ಲ, ಇಲ್ಲಿ ಈ ರೀತಿ ತೋರಿಸ್ಬೇಕು. ಹಾಟ್ ಕಂಡೀಷನ್ಗೆ ಡೆಲ್ ಕೊಡಬೇಕು, ಕೋಲ್ಡ್ ಕಂಡೀಷನ್ಗೆ ಏನು ಕೊಡಬಾರ್ದು. ಸ್ಟೀಮ್ ಡೆಲ್ ಎರಡು ಬೋತ ಸೇಮ್. ಓಕೆನಾ? ಅರ್ಥ ಆಯ್ತಾ? ಡೆಲ್ ಮೀನ್ಸ್ ಇದನ್ನ ನಾವು ಹೀಟ್ ಮಾಡ್ತಾ ಇದೀವಿ, ಇಲ್ಲಿ ತೋರಿಸಬಾರ್ದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ ಯಾವ ರೀತಿ ಬರೆಯೋದು ಅಂತ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಯಾವ್ಯಾವ ಡಿಸ್ಕಷನ್ ಮಾಡೋದು? ಅಲ್ಯೂಮಿನಿಯಂ ಏನಾಗುತ್ತೆ? ಅಲ್ಯೂಮಿನಿಯಂ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಅಲ್ಯೂಮಿನಿಯಂ ಆಕ್ಸೈಡ್ಸ್ ಕೊಡುತ್ತೆ. ಇದು ಯಾವ ಕಂಡೀಷನ್ ಅಲ್ಲಿ ಆಗುತ್ತೆ? ದಿಸ್ ಅಕರ್ಸ್ ಅಂಡರ್ ಸ್ಟೀಮ್ ಕಂಡೀಷನ್. ನೆಕ್ಸ್ಟ್ ಐರನ್ ವಾಟರ್ ಜೊತೆ, ಐರನ್ ಇಸ್ ಅಕರ್ಸ್ ಅಂಡರ್ ಹಾಟ್ ಕಂಡೀಷನ್ ಅಲ್ಲಿ ಆಗುತ್ತೆ. ಕೋಲ್ಡ್ ಕಂಡೀಷನ್ ಅಲ್ಲಿ ಐರನ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ನೆಕ್ಸ್ಟ್ ಮತ್ತೆ ಜಿಂಕ್ ಏನಾಗುತ್ತೆ? ಜಿಂಕ್ ಆಕ್ಸೈಡ್. ಇದು ಕೂಡ ಸ್ಟೀಮ್ ಕಂಡೀಷನ್ ಅಲ್ಲೇ ಆಗೋದು. ಮತ್ತೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು? ಮೆಟಲ್ಸ್ ಲೈಕ್ ಲೆಡ್, ಕಾಪರ್, ಸಿಲ್ವರ್ ಇವೆಲ್ಲ ನೋಬಲ್ ಮೆಟಲ್ಸ್. ದೀಸ್ ಆರ್ ನಾಟ್ ರಿಯಾಕ್ಟ್ಸ್ ವಿತ್ ವಾಟರ್. ಇವು ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಅರ್ಥ ಆಯ್ತಾ? ಎನಿ ಡೌಟ್? ಏನಾದ್ರೂ ಡೌಟ್ ಇದ್ರೆ ತಲೆ ಕೆಡ್ಸ್ಕೋಬೇಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್. ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನದು? ಎಕ್ಸ್ಪ್ಲೇನ್ ವೈ ಕ್ಯಾಲ್ಸಿಯಂ ಮೆಟಲ್ ಆಫ್ಟರ್ ರಿಯಾಕ್ಟಿಂಗ್ ವಾಟರ್ ಟು ಫ್ಲೋಟಿಂಗ್ ಆನ್ ಇಟ್ಸ್ ಸರ್ಫೇಸ್. Write the chemical equation for the reaction. Name one more metal starts floating after some time when immersed in water. ಕ್ಯಾಲ್ಸಿಯಂ ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಅದು ಏನಾಗುತ್ತೆ? ಫ್ಲೋಟ್ ಆಗುತ್ತೆ. ಯಾಕೆ? ಮತ್ತೆ ಅದ್ರದ್ದು ಕೆಮಿಕಲ್ ರಿಯಾಕ್ಷನ್ ಬರೀರಿ ಅಂತ ಕ್ವಶನ್ ಇದೆ. ಮತ್ತೆ ಯಾವ ಮೆಟಲ್ ಇದೇ ರೀತಿ ಫ್ಲೋಟ್ ಆಗುತ್ತೆ ಅಂತ ಕ್ವಶನ್ ಇದೆ. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿದವ್ರಿಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಏನದು ಗೊತ್ತಾ? ಫಸ್ಟ್ ಆನ್ಸರ್ ತಿಳಿಸಿ, ನಾನು ನಿಮ್ಗೆ ಸ್ಪೆಷಲ್ ಗಿಫ್ಟ್ ನೆಕ್ಸ್ಟ್ ಸೆಷನ್ ಅಲ್ಲಿ ಕೊಡ್ತೀನಿ. ಓಕೆನಾ? ಓಕೆ, ಕಮ್ ಆನ್, ಆನ್ಸರ್ ತಿಳಿಸಿ ಬೇಗ. ಓಕೆ, ಏನ್ ಆನ್ಸರು ತಿಳಿಸಿದ್ರಾ? ಯಾಕೆ ಅಂದ್ರೆ ಕ್ಯಾಲ್ಸಿಯಂ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗೋ ಕಾರಣದಿಂದ ಇದು ಫ್ಲೋಟ್ ಆಗುತ್ತೆ.
ಇದು ಏನು ಈಕ್ವೇಶನ್, ಕ್ಯಾಲ್ಸಿಯಂ ಇಸ್ ರಿಯಾಕ್ಟ್ ಟು ಫಾರ್ಮ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಕ್ಯಾಲ್ಸಿಯಂ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಬರುತ್ತೆ, Ca2O. ಸಾರಿ, CaO ಪ್ಲಸ್ ಮತ್ತೆ ವಾಟರ್ ಜೊತೆ ರಿಯಾಕ್ಟ್ ಆಗಿ ಏನ್ ಕೊಡುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಡುತ್ತೆ. ಅರ್ಥ ಆಯ್ತಾ? ಇದೇ ರೀತಿ ಯಾವುದು ಮೆಟಲ್, ಮೆಗ್ನೀಷಿಯಂ ಕೂಡ ಹಾಟ್ ವಾಟರ್ ಜೊತೆ ಹಾಟ್ ಕಂಡೀಷನ್ ಅಲ್ಲಿ ಇದು ರಿಯಾಕ್ಟ್ ಆಗಿ ವಾಟರ್ ಅಲ್ಲಿ ಅದು ಕೂಡ ಫ್ಲಾಟ್ ಆಗುತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗೋ ಕಾರಣದಿಂದ. ಅರ್ಥ ಆಯ್ತಾ? ಹಾಗಾದ್ರೆ ಇದು ಯಾವ ಸಮಯ, ಇಟ್ಸ್ ಅನ್ ಕ್ವಿಜ್ ಟೈಮ್. ಕ್ವಿಜ್ ಏನ್ ಕಾಡ್ತೀವಿ ಗೊತ್ತಾ, ಪರ್ಟಿಕ್ಯುಲರ್ ಮೈಂಡ್ ಅಲ್ಲಿ ಫಿಕ್ಸ್ ಆಗೋಗಿ. ಕ್ವಿಜ್ ಯಾಕೆ ಆಡ್ತೀವಿ ಅಂದ್ರೆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿದೀವಾ, ಅರ್ಥ ಮಾಡ್ಕೊಂಡಿಲ್ವಾ ಅಂತ ತಿಳ್ಕೊಳಕ್ಕೆ. ಓಕೆನಾ? ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ವಾಟ್ ಈಸ್ ಫಸ್ಟ್ ಕ್ವಶನ್? ಫಸ್ಟ್ ಕ್ವಶನ್ ಏನು, ವಿಚ್ ಅಮಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್? ಇನ್ಕರೆಕ್ಟ್ ಫಾರ್ ಮೆಗ್ನೀಷಿಯಂ ಮೆಟಲ್. ಯಾವ ಸ್ಟೇಟ್ಮೆಂಟ್ ಇದರಲ್ಲಿ ತಪ್ಪು ಅಂತ ಇದೆ? ಆಪ್ಷನ್ ಎ ಏನಿದೆ, ಇಟ್ ಬರ್ನ್ಸ್ ಇನ್ ಆಕ್ಸಿಜನ್ ವಿತ್ ಡಾಸ್ಲಿಂಗ್ ವೈಟ್ ಫ್ಲೇಮ್. It does not react with water at all. It reacts with hot water to form magnesium hydroxide and evolves hydrogen gas. It reacts with steam to form magnesium oxide and evolves hydrogen gas. 10 second time ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? Your time starts now. ಓಕೆ, ತಿಳಿಸಿದ್ರ ಯಾವ್ದು ಆನ್ಸರ್? ಅಬ್ಸಲ್ಯೂಟ್ಲಿ ಆಪ್ಷನ್ ಬಿ, ಬಿಕಾಸ್ ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹಾಟ್ ವಾಟರ್ ಅಟ್ ಆಲ್. ಬಟ್ ಇದು ಹಾಟ್ ವಾಟರ್ ಅಲ್ಲಿ ರಿಯಾಕ್ಟ್ ಆಗುತ್ತೆ, ಅಟ್ ಹಾಟ್ ಕಂಡೀಷನ್ ಹಾಟ್ ವಾಟರ್ ಅಲ್ಲಿ ರಿಯಾಕ್ಟ್ ಆಗುತ್ತೆ. ಆಪ್ಷನ್ ಏನೇ ಇದೆ, ಇಟ್ ಬರ್ನ್ಸ್ ಇನ್ ಆಕ್ಸಿಜನ್ ವಿತ್ ಎ ಡಾಸ್ಲಿಂಗ್ ಫ್ಲೇಮ್. ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮೇಶನ್ ಆಗುತ್ತಲ್ಲ, ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಕರೆಕ್ಟ್ ಇದೆ ಆಪ್ಷನ್ ಸಿ. ಇಟ್ ರಿಯಾಕ್ಟ್ಸ್ ವಿತ್ ಹಾಟ್ ವಾಟರ್ ಟು ಫಾರ್ಮ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂಡ್ evolves hydrogen gas. ಅದು ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗಿ ಏನ್ ಕೊಡುತ್ತೆ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಕೊಡುತ್ತೆ, MgOH2 ಅಲ್ವಾ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತೆ H2 ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಇದೆ ಅಲ್ವಾ. ಮತ್ತೆ ನೆಕ್ಸ್ಟ್ ಏನು, ಸ್ಟೀಮ್ ಟು ಫಾರ್ಮ್ ಮೆಗ್ನೀಷಿಯಂ ಆಕ್ಸೈಡ್ ಅಂಡ್ ಎವಲ್ಪ್ಸ್. ಎರಡು ಸೇಮ್, ಸ್ಟೀಮ್ ಅಂದ್ರೆ ವಾಟರ್ ಅಲ್ವಾ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಹಸ್ ಬೋತ್ ಮೆಟಲ್ಸ್ ದಟ್ ನೈದರ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ನಾರ್ ಹಾಟ್ ವಾಟರ್? ಈ ಆಪ್ಷನ್ ಅಲ್ಲಿ ಏನಿದೆ, ನೈದರ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ನಾರ್ ವಿತ್ ಹಾಟ್ ವಾಟರ್, ಎರಡರಲ್ಲೂ ಯಾವುದು ರಿಯಾಕ್ಟ್ ಆಗಲ್ಲ. ಕೋಲ್ಡ್ ವಾಟರ್ ಮತ್ತೆ ಹಾಟ್ ವಾಟರ್ ಅಲ್ಲಿ ಯಾವ್ಯಾವ ಮೆಟಲ್ ರಿಯಾಕ್ಟ್ ಆಗಲ್ಲ ಅಂತ ಇದೆ. ಆಪ್ಷನ್ ಎ ಸೋಡಿಯಂ ಮತ್ತೆ ಗೋಲ್ಡ್ ಇದೆ, ಸೋಡಿಯಂ ಕ್ಯಾಲ್ಸಿಯಂ ಇದೆ, ಸಿಲಿ ಇದು ಸೋಡಿಯಂ ಅಲ್ಯೂಮಿನಿಯಂ, ಸಾರಿ ಗೋಲ್ಡ್ ಅಲ್ಯೂಮಿನಿಯಂ ಇದೆ, ಪ್ಲಾಟಿನಿಯಂ ಪೊಟ್ಯಾಷಿಯಂ ಇದೆ. ಯಾವುದು? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡಿ ವಿಡಿಯೋನ ಪಾಸ್ ಮಾಡಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಕಮಾನ್, ಯಾವ್ದು ಆನ್ಸರ್ ತಿಳಿಸಿದ್ರಾ? ಯಾವ್ದು ಆನ್ಸರ್ ಹೇಳಿ? ಅಬ್ಸಲ್ಯೂಟ್ಲಿ ಅಲ್ಯೂಮಿನಿಯಂ ಮತ್ತೆ ಯಾವುದು, ಚಿನ್ನ, ಗೋಲ್ಡ್. ಬಿಕಾಸ್ ಸೋಡಿಯಂ ಕೋಲ್ಡ್ ವಾಟರ್ ರಿಯಾಕ್ಟ್ ಆಗುತ್ತೆ. ಅಲ್ಲೇನಿದೆ, ಕೋಲ್ಡ್ ವಾಟರ್ ಅಲ್ಲೂ ಆಗಲ್ಲ, ಹಾಟ್ ವಾಟರ್ ಅಲ್ಲೂ ಆಗಲ್ಲ ಅಂತ ಇದೆ. ಇಲ್ಲಿ ಸೋಡಿಯಂ ಆಗೇ ಆಗುತ್ತೆ, ಇಲ್ಲಿ ಪೊಟ್ಯಾಷಿಯಂ ಆಗುತ್ತೆ. ಬಟ್ ಇಲ್ಲಿ ಅಲ್ಯೂಮಿನಿಯಂ ಎಂತಲ್ಲಿ ರಿಯಾಕ್ಟ್ ಆಗುತ್ತೆ? ಅಬ್ಸಲ್ಯೂಟ್ಲಿ ಸ್ಟೀಮ್ ಅಲ್ಲಿ ಆಗುತ್ತೆ, ಅದು ಹಾಟ್ ವಾಟರ್ ಅಲ್ಲೂ ಆಗಲ್ಲ. ಇದು ಗೋಲ್ಡ್ ಆಗಲ್ಲ ಅಲ್ವಾ. ಗೋಲ್ಡ್ ಇನರ್ಟ್ ಮೆಟಲ್, ನೋಬಲ್ ಮೆಟಲ್, ಅದರಿಂದ ಅದು ರಿಯಾಕ್ಟೇ ಆಗಲ್ಲ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಐರನ್ ಇಸ್ ಅಲೋಡ್ ಟು ರಿಯಾಕ್ಟ್ ವಿತ್ ಸ್ಟೀಮ್ ಫಾರ್ ಎ ಪ್ರೊಲಾಂಗ್ಡ್ ಪೀರಿಯಡ್. ಪ್ರೊಲಾಂಗ್ಡ್ ಅಂದ್ರೆ ಸ್ವಲ್ಪ ಜಾಸ್ತಿ ಪೀರಿಯಡ್ ಅಲ್ಲಿ ಐರನ್ ರಿಯಾಕ್ಟ್ ಮಾಡೋದು. Which of the following oxides of iron would be obtained in its reaction? ಈ ಐರನ್ ರಲ್ಲಿ ಯಾವುದು ಫಾರ್ಮೇಶನ್ ಆಗುತ್ತೆ ಅಂತ ಇದೆ. ಐರನ್ ಆಕ್ಸೈಡ್, Fe2O3 FeO, Fe2O3 Fe3O4, Fe3O4. ಯಾವುದು ಆನ್ಸರು? ಎನಾ, ಬಿನಾ, ಸಿನಾ, ಡಿನಾ? ನಿಮಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಟೈಮ್ ಅಪ್. ಯಾವ್ದು ಆನ್ಸರು ಹೇಳಿ, ಯಾವ್ದು ಆನ್ಸರ್ ಅಂತ? ಅಬ್ಸಲ್ಯೂಟ್ಲಿ Fe3O4. ಯಾವ ರೀತಿ ಇದೆ?
ಐರನ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ Fe3O4 ಕೊಡುತ್ತೆ, ಮತ್ತೆ ಹೈಡ್ರೋಜನ್ ಗ್ಯಾಸ್ ಎವಾಲ್ವ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಹ್ಯಾಪನ್ಸ್ ವೆನ್ ಕ್ಯಾಲ್ಸಿಯಂ ಇಸ್ ಟ್ರೀಟೆಡ್ ವಿತ್ ವಾಟರ್? ಕ್ಯಾಲ್ಸಿಯಂ ಮೆಟಲ್ ವಾಟರ್ ಜೊತೆ ಟ್ರೀಟ್ ಆದಾಗ ಏನಾಗುತ್ತೆ ಅಂತ ಕ್ವಶನ್ ಇದೆ. ಫಸ್ಟ್ ಏನಿದೆ, ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ವಾಟರ್, ಇಟ್ ರಿಯಾಕ್ಟ್ಸ್ ವೈಲೆಂಟ್ಲಿ ವಿತ್ ವಾಟರ್ ಲೈಕ್ ಸೋಡಿಯಂ ಡಸ್, it reacts less violently with water, bubbles of hydrogen gas formed stick to the surface of the calcium. ಯಾವ್ದು ಕರೆಕ್ಟ್? 1 and 4, ಸೆಕೆಂಡ್ ಅಂಡ್ 3, ಬಿ ಆಪ್ಷನ್. ಸಿ ಆಪ್ಷನ್ ಅಲ್ಲಿ ಏನಿದೆ? ಫಸ್ಟ್ ಅಂಡ್ 2, ಡಿ ಆಪ್ಷನ್ ಅಲ್ಲಿ ಥರ್ಡ್ ಅಂಡ್ ಫೋರ್ತ್ ಇದೆ. ಯಾವ್ದು ಆನ್ಸರ್? ವಿಡಿಯೋನ ಪಾಸ್ ಮಾಡಿ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ತಿಳಿಸಿದ್ರ ಯಾವ್ದು ಅಂತ? ಯಾವ್ದು ಹೇಳಿ? ಅಬ್ಸಲ್ಯೂಟ್ಲಿ ಥರ್ಡ್ ಅಂಡ್ ಫೋರ್ತ್. ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ವಾಟರ್. ತಪ್ಪು, ಅದು ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಅದು ಕೋಲ್ಡ್ ಕಂಡೀಷನ್ ಅಲ್ಲೇ ಆಗುತ್ತೆ. ನೆಕ್ಸ್ಟ್, ಇಟ್ ರಿಯಾಕ್ಟ್ ವೈಲೆಂಟ್ಲಿ ವಾಟರ್ ಲೈಕ್ ಸೋಡಿಯಂ. ಸೋಡಿಯಂ ರೀತಿ ಅದು ವಾಟರ್ ಅಲ್ಲಿ ರಿಯಾಕ್ಟ್ ಆಗಲ್ಲ, ಅದು ಲೆಸ್ ವಿಗರಸ್ಲಿ ರಿಯಾಕ್ಟ್ ಆಗುತ್ತೆ. ಕರೆಕ್ಟ್. ಮತ್ತೆ ಇನ್ನೇನಿದೆ? ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್, ಅಂದ್ರೆ ಇದು ಕ್ಯಾಲ್ಸಿಯಂ ಮೆಟಲ್ ಫ್ಲೋಟ್ ಆಗುತ್ತೆ ನೋಡಿ, ಅದು ಆಪ್ಷನ್ ಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೋಡಿಯಂ ರಿಯಾಕ್ಟ್ಸ್ ಓನ್ಲಿ ವಿತ್ ವಾಟರ್ ವೈಲ್ ಕ್ಯಾಲ್ಸಿಯಂ ರಿಯಾಕ್ಟ್ಸ್ ವಿತ್ ಕೋಲ್ಡ್ ವಾಟರ್ ಬಿಕಾಸ್ ಸೋಡಿಯಂ ಇಸ್ ಸ್ಟೋರ್ಡ್ ಅಂಡರ್ ಕೆರೋಸಿನ್. ಸೋಡಿಯಮು ಹಾಟ್ ವಾಟರ್ ರಿಯಾಕ್ಟ್ ಆಗುತ್ತೆ, ಬಟ್ ಕ್ಯಾಲ್ಸಿಯಮ್ ಕೋಲ್ಡ್ ವಾಟರ್ ಅಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ ಇದೆ ಅಸೆಷನ್. ರೀಸನ್ ಏನಿದೆ? ಸೋಡಿಯಂ ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡ್ತಾರೆ ಅಂತ ಇದೆ. ಹಾಗಾದ್ರೆ ಆಪ್ಷನ್ಸ್ ಯಾವುವು? ಫಸ್ಟ್ ಆಪ್ಷನ್ ಬೋತ್ ಎ ಅಂಡ್ ಆರ್ ಟ್ರೂ ಅಂಡ್ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್. ಸೆಕೆಂಡ್ ಆಪ್ಷನ್ both A and R are true but R is not correct explanation. Option C, A is true, R is false. Option D, A is false, R is true. ಯಾವ್ದು ಆನ್ಸರು? ವಿಡಿಯೋನ ಪಾಸ್ ಮಾಡಿ ಮತ್ತೆ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ. ಓಕೆನಾ? ಸರಿನಾ ಮಕ್ಕಳ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿದ್ರ? ಯಾವ್ದು ಆನ್ಸರ್? ಅಬ್ಸಲ್ಯೂಟ್ಲಿ ಎ ಫಾಲ್ಸ್ ಆರ್ ಟ್ರೂ. ಸೋಡಿಯಮ್ಮು ಕೋಲ್ಡ್ ವಾಟರ್ ಅಲ್ಲಿ ಕೂಡ ರಿಯಾಕ್ಟ್ ಆಗುತ್ತೆ ಅಲ್ವಾ? ಕೋಲ್ಡ್ ವಾಟರ್ ಅಲ್ಲಿ ರಿಯಾಕ್ಟ್ ಆದ್ರೆ ಯಾವ ರಿಯಾಕ್ಷನ್ ಏನ್ ಕೊಡುತ್ತೆ? NaOH. ಮತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬರುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಹೇಳಿ, ಕರೆಕ್ಟ್ ಅಲ್ವಾ? ಬಟ್ ಇದಂತೂ ನಿಜ. ರೀಸನ್ ಏನು? ಕೆರೋಸಿನ್ ಸ್ಟೋರ್ ಮಾಡ್ತೀವಿ, ಯಾಕಂದ್ರೆ ಸೋಡಿಯಮ್ಮು ಹೈಲಿ ರಿಯಾಕ್ಟಿವ್ ಟು ಆಕ್ಸಿಜನ್, ಅದರಿಂದ ಕೆರೋಸಿನ್ ಸ್ಟೋರ್ ಮಾಡ್ತೀವಿ. ಕೆರೋಸಿನ್ ಸ್ಟೋರ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಫೈರ್ ಕ್ಯಾಚ್ ಆಗೋ ಚಾನ್ಸಸ್ ಇದೆ. ಅರ್ಥ ಆಯ್ತಾ? ಎನಿ ಡೌಟ್ಸ್, ಏನೇ ಡೌಟ್ ಬಂದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಗೆ ಯಾವುದೇ ರೀತಿಯ ಎಕ್ಸಾಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ ಯಾವುದೇ ರೀತಿಯ ಕ್ವಶನ್ಗೆ ಆನ್ಸರ್ ಸಿಕ್ಕಿಲ್ಲ ಅಂದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ, ಯಾಕಂದ್ರೆ ನಾವು ಪ್ರತಿಯೊಂದು ನೋಟ್ಸ್ನು ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು, ಏನೇನ್ ಬರುತ್ತೆ, ಯಾವ ರೀತಿ ಆನ್ಸರ್ ಮಾಡಬೇಕು, ಸ್ಕೋರ್ ಯಾವ ರೀತಿ ಗುಡ್ ಸ್ಕೋರ್ ಮಾಡಕ್ಕೆ ಯಾವ ರೀತಿ ಆನ್ಸರ್ ಬರೀಬೇಕು, ಎವಾಲ್ಯೂಟರ್ನ ಹೇಗೆ ನಾವು ಅಟ್ರಾಕ್ಟ್ ಮಾಡಬೇಕು, ಈ ತರ ಎಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಹಾಗಾದ್ರೆ ಏನ್ ಮಾಡ್ಬೇಕು? ನೀವು ನಮ್ಮ ದೀಕ್ಷಾ ವೇದಾಂತು ಚಾನಲ್ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು. ಫ್ರೆಂಡ್ಸ್ಗೂ ಹೇಳಿ, ಬನ್ನಿ ಸುಹಾಸ್ ಸರ್ ಹಿಂಗೆ ಹೇಳ್ಕೊಡ್ತಿದ್ದಾರೆ, ಕಲ್ಯಾಣ ನೀಟಾಗಿ, ಅದು ಕನ್ನಡದಲ್ಲಿ ಕಲ್ಯಾಣ ಅಂತ. ಅರ್ಥ ಆಯ್ತಾ? ಈಗ ಕ್ವಿಕ್ ಆಗಿ ಸಮ್ಮರೈಸ್ ಮಾಡೋಣ ಏನೇನು ಓದ್ದು ಅಂತ. ಓಕೆನಾ? ಫಸ್ಟ್ ಏನ್ ಕಲ್ತು, ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ವಿತ್ ಆಕ್ಸಿಜನ್. ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಕೊಡುತ್ತೆ? ಮೆಟಲ್ ಆಕ್ಸೈಡ್ ಕೊಡುತ್ತೆ ಅಂತ ಕಲ್ತು. ಯಾವ್ದಾವ್ದು ಎಕ್ಸಾಂಪಲ್? ಮೆಗ್ನೀಷಿಯಂ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಗ್ನೀಷಿಯಂ ಆಕ್ಸೈಡ್. ಯಾವುದು? ಕಾಪರ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ಅಲ್ಯೂಮಿನಿಯಂ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಅಲ್ಯೂಮಿನಿಯಂ ಆಕ್ಸೈಡ್. ಜಿಂಕ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಜಿಂಕ್ ಆಕ್ಸೈಡ್. ಬಟ್ AU, AG and PT, these are also known as ಏನಂತ ಕರಿತೀವಿ? ನೋಬಲ್ ಮೆಟಲ್. These metals do not react with oxygen or any metals. ಯಾವುದೇ ರೀತಿಯ ಎಲಿಮೆಂಟ್ಸ್ ಜೊತೆ ಇವು ಮೆಟಲ್ಸ್ ರಿಯಾಕ್ಟ್ ಆಗಲ್ಲ.
ಅರ್ಥ ಆಯ್ತಾ? ನೆಕ್ಸ್ಟ್ ಆಮೇಲೆ ಇನ್ನೇನ್ ಕಲ್ತು, ಮೆಟಲ್ ಆಕ್ಸೈಡ್ಸ್ ಅಲ್ಲಿ ಎರಡಿದೆ. ದೀಸ್ ಆರ್ ಆಕ್ಟ್ ಆಸ್ ಬೇಸಿಕ್. ಅಂದ್ರೆ ಯಾವ ಮೆಟಲ್ ಆಕ್ಸೈಡ್ಸ್ ಆಸಿಡ್, ಓನ್ಲಿ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಅದು ಬೇಸಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ದು? ಪೊಟ್ಯಾಷಿಯಂ ಆಕ್ಸೈಡ್, ಸೋಡಿಯಂ ಆಕ್ಸೈಡ್ ಅಲ್ವಾ. ಮತ್ತೆ ಬೋತ್ ಸಮ್ ಆಫ್ ದಿ ಮೆಟಲ್ಸ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ ಆಸ್ ವೆಲ್ ಆಸ್ ಬೇಸ್, ಅವನ್ನ ನಾವು ಆಂಪೋಟೋರಿಕ್ ಆಕ್ಸೈಡ್ಸ್ ಅಂತ ಕರೆದು. ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್, 2 ಮಾರ್ಕ್ಸ್ಗೆ ಕೇಳ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಆಮೇಲೆ ಇನ್ನೇನ್ ಕಲ್ತು, ಆಮೇಲೆ ವಾಟ್ ಹ್ಯಾಪನ್ಸ್ ವೆನ್ ರಿಯಾಕ್ಷನ್, ಆಮೇಲೆ ಯಾವ್ಯಾವ ಮೆಟಲ್ಸು ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ, ಯಾವ್ಯಾವು ಇಲ್ಲಿ ಯಾವ್ಯಾವ ಮೆಟಲ್ ಡಿಸಾಲ್ವ್ ಆಗುತ್ತೆ, ಇವೆರಡಲ್ವಾ, ಸೋಡಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್ ಟು ಫಾರ್ಮ್ ಬೇಸ್ ಆಗಿ. ವಾಟರ್ ಅಲ್ಲಿ ರಿಯಾಕ್ಟ್ ಆದ್ರೆ ಬೇಸ್ ಆಗಿ ಕೊಡುತ್ತೆ ಅಂತ ಕಲ್ತು. ಇಷ್ಟು ಕಲ್ತು ಅಲ್ವಾ. ಆಮೇಲೆ ಇನ್ನೇನು ನೆಕ್ಸ್ಟ್, ಆಮೇಲೆ ಇನ್ಯಾವ ಟಾಪಿಕ್, ನೆಕ್ಸ್ಟ್ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್ ಏನ್ ಕೊಡುತ್ತೆ, ಮೆಟಲ್ ಆಕ್ಸೈಡ್. ಆಮೇಲೆ ಲಾಸ್ಟ್ ಅಲ್ಲಿ ಏನ್ ಕೊಡುತ್ತೆ, ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ ಅಂತ ಕಲ್ತು. ಸೋಡಿಯಂ ಕೋಲ್ಡ್ ವಾಟರ್ ಅಲ್ಲಿ ರಿಯಾಕ್ಟ್ ಆದ್ರೆ ಏನ್ ಕೊಡುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಅಲ್ಯೂಮಿನಿಯಂ. ಬಟ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ, ಫ್ಲೋಟ್ ಆಗುತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗೋದ್ರಿಂದ ಅಲ್ವಾ. ಆ ರೀತಿ ಕಲ್ತು. ಸೇಮ್ ಚಿನ್ನ ರಿಯಾಕ್ಟ್ ಆಗಲ್ಲ ಅಂತ ಕಲ್ತು ಅಲ್ವಾ. ಮತ್ತೆ ಇನ್ನೇನ್ ಕಲ್ತು, ಎಲ್ಲ ಇಲ್ಲಿ ತನಕ ಕಲ್ತು. ಹಾಗಾದ್ರೆ ಇವತ್ತು ಹೋಮ್ವರ್ಕ್ ಕ್ವಶನ್ ಯಾವುದು? ಇಟ್ಸ್ ಅನ್ ಹೋಮ್ವರ್ಕ್ ಟೈಮ್. ಯಾವ್ದು ಹೋಮ್ವರ್ಕ್ ಕ್ವಶನ್? ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್, ಗಿವನ್ ಎಕ್ಸಾಂಪಲ್. 2 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ನಾನು ಈಸಿ ಹೋಮ್ವರ್ಕ್ ಕೊಡ್ತೀನಿ, ಯಾಕೆ ಹೇಳಿ, ನಾನು ಹೋಮ್ವರ್ಕ್ ಮಾಡಕ್ ಕಷ್ಟ ಪಡ್ತಿದ್ದೆ, ಅದಕ್ಕೆ ನಿಮ್ ಕಷ್ಟ ಆಗ್ಬಾರ್ದು ಅಂತ. ಬಟ್ ಹೋಮ್ವರ್ಕ್ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟು. ಮತ್ತೆ ನಾನು ಎಲ್ಲ ಪ್ರತಿಯೊಂದು ಸೆಷನ್ ಅಲ್ಲೂ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಅಂತ ನಾನು ಮಿಡ್ಡಲ್ಲೇ ಹೇಳ್ತೀನಿ. ಸೆಷನ್ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇರೋದ, ನೀವೇನ್ ಮಾಡಿ ಗೊತ್ತಾ, ಒಂದು ಪೇಪರ್ ಪೆನ್ ತಗೊಂಡು ಕುತ್ಕೊಳ್ಳಿ, ಕ್ವಶನ್ಸ್ ನ ಮಾರ್ಕ್ ಮಾಡ್ಕೊಂತೀರಿ ಇಲ್ಲಿಗೆ ಅಂತ. ಮತ್ತೆ ಇನ್ನೊಂದ್ಸಲಿ ಫುಲ್ ಸೆಷನ್ ನ ರಿವಿಷನ್ ಮಾಡಿ ನೋಡಿ, ಇನ್ನೊಂದ್ಸಲಿ ಕೇಳಿ, ಓಕೆನಾ. ಎನಿ ಡೌಟ್ಸ್, ಯಾವುದೇ ರೀತಿಯ ಡೌಟ್ ಬಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, 100% ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಹೋಮ್ವರ್ಕ್ ಕ್ವಶನ್ ಮರಿಬೇಡಿ, ಫಸ್ಟ್ ಹೋಮ್ವರ್ಕ್ ಕ್ಲಿಯರ್ ಮಾಡಿ, ಓಕೆನಾ. ತುಂಬಾ ಗುಡ್ ಹ್ಯಾಬಿಟ್, ಹೋಮ್ವರ್ಕ್ ಬರೀಬೇಕು, ಓಕೆನಾ. ಓಕೆ, ಹಾಗಾದ್ರೆ ಸರ್ ನೆಕ್ಸ್ಟ್ ಸೆಷನ್ ಅಲ್ಲಿ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಕ್ವಶನ್ ಇದೆಯಾ? ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಇನ್ಯಾವ್ಯಾವ ಜೊತೆ ಯಾವ್ಯಾವ ಮೆಟಲ್ಸ್, ಇನ್ಯಾವ್ಯಾವ ಬೇರೆ ಎಲಿಮೆಂಟ್ಸ್, ಬೇರೆ ಪ್ರಾಡಕ್ಟ್ ಅಂದ್ರೆ ಲೈಕ್ ಆಸಿಡ್ ಬೇಸಸ್ ನೋಡಿದ್ವಲ್ಲ, ಆ ರೀತಿ ಬೇರೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಇನ್ಯಾವ ಕೆಮಿಕಲ್ ಪ್ರಾಪರ್ಟೀಸ್ ಇದೆ ಮೆಟಲ್ಸ್ಗೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ ತನಕ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಏನ್ ಮಾಡಿ, ನಮ್ ದೀಕ್ಷಾ ವೇದಾಂತು ಚಾನಲ್ನ ಲೈಕ್, ಶೇರ್ ಮತ್ತೆ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಪ್ರಾಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಅಂತ, ಓಕೆನಾ. ಅಲ್ಲಿ ತನಕ ಸಿಗೋಣ. ಚೆನ್ನಾಗಿರಿ, ಹ್ಯಾಪಿ ಆಗಿರಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಬಾಯ್.